ಹಲೋ SSC ಸ್ಪರ್ಧಾರ್ಥಿಗಳೇ, ತಮಗೆಲ್ಲರಿಗೂ ಮತ್ತೊಮ್ಮೆ ಗ್ಲೋಬಲ್ ಎಜುಕೇಷನ್ಗೆ ಸ್ವಾಗತ. ಇವತ್ತಿನ ದಿನ ನಾವು ಯಾವ ಕ್ವಶನ್ ಪೇಪರನ್ನು ನೋಡೋಣ ಅಂದ್ರೆ, ಇದೇ 20ರಂದು ನಡೆದಂಥ ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರನ್ನು ನೋಡೋಣ. ಮೊದಲನೇ ಕ್ವಶನ್ ಏನಿದೆ ಅಂದರೆ, ಇಫ್ ದಿ ಲೆಂತ್ ಆಫ್ ದಿ ರೆಕ್ಟಾಂಗಲ್ ಈಸ್ ಥ್ರೈಸ್ ಇಟ್ಸ್ ಬ್ರೆಡ್ತ್ ಆ್ಯಂಡ್ ದಿ ಪೆರಿಮೀಟರ್ ಆಫ್ ದಿ ರೆಕ್ಟಾಂಗಲ್ ಈಸ್ 48 ಸೆಂಟಿಮೀಟರ್ ದೆನ್ ಫೈಂಡ್ ಇಟ್ಸ್ ಬ್ರೆಡ್ತ್ ಅಂದಾರ. ಏನೇನಂದಾರ ನೋಡ್ರಿ, ಏನಂದ್ರೆ ಲೆಂತ್ ಆಫ್ ದಿ ರೆಕ್ಟಾಂಗಲ್ ಈಸ್ ಥ್ರೈಸ್ ಇಟ್ಸ್ ಬ್ರೆಡ್ತ್ ಅಂದ್ರೆ ಲೆಂತ್ ಅನ್ನೋದು ಬ್ರೆಡ್ತ್ದ 3 ಪಟ್ಟು ಐತಿ. ಲೆಂತ್ ಎಷ್ಟೈತಿ ಅಂದ್ರೆ 3 ಬ್ರೆಡ್ತ್ ಕೂಡ್ರ ಒಂದು ಲೆಂತ್ ಆಕತಿ ಅಂದಾರ. ಲೆಂತ್ ಆಫ್ ದಿ ರೆಕ್ಟಾಂಗಲ್ ಈಸ್ ಥ್ರೈಸ್ ಇಟ್ಸ್ ಬ್ರೆಡ್ತ್ ಅಂದ್ರೆ 3 ಬ್ರೆಡ್ತ್ ಕೂಡ್ರ ಒಂದು ಲೆಂತ್ ಆಕತಿ ಅಂದಾರ. ಮುಂದೆ ಏನು ಕೊಟ್ಟಾರಂದ್ರೆ ಪೆರಿಮೀಟರ್ ಆಫ್ ದಿ ರೆಕ್ಟಾಂಗಲ್ ಈಸ್ 48 ಸೆಂಟಿಮೀಟರ್. ರೆಕ್ಟಾಂಗಲ್ ಏನು ಕೊಟ್ಟಾರ, ಪೆರಿಮೀಟರ್ ಕೊಟ್ಟಾರೆ. ಅದು ಆದ್ಮೇಲೆ ಏನು ಕಂಡಿಡಿ ಅಂದಾರ, ಬ್ರೆಡ್ತ್ ಕಂಡಿಡಿ ಅಂದಾರ. ಬ್ರೆಡ್ತ್ ಕಂಡಿಡಿ ಅಂದಾರೆ, ಕಂಡಿಡಿನು ನಮಗ ಇದು ವೀಕೆಸ್ಟ್ ಪಾಯಿಂಟ್ ಆಫ್ ದಿ ಕ್ವಶನ್ ಅಂದ್ರೆ ಪೆರಿಮೀಟರ್ ಆಫ್ ದಿ ರೆಕ್ಟಾಂಗಲ್ ಕೊಟ್ಟಾರ. ಹಂಗಾದ್ರೆ ಪೆರಿಮೀಟರ್ ಆಫ್ ದಿ ರೆಕ್ಟಾಂಗಲ್ ಏನಕ್ಕತ್ರಿ 2 ಇಂಟು ಲೆಂತ್ ಪ್ಲಸ್ ಬ್ರೆಡ್ತ್. 2 ಇಂಟು ಲೆಂತ್ ಪ್ಲಸ್ ಬ್ರೆಡ್ತ್. ಹಂಗಾದ್ರೆ ಇದನ್ನ ಎಷ್ಟು ಕೊಟ್ಟಾರ ಅಂದ್ರೆ 48 ಕೊಟ್ಟಾರ. ಇದನ್ನ ಎಷ್ಟು ಕೊಟ್ಟಾರ, 48 ಕೊಟ್ಟಾರ. 2 ಕಟ್ 2 ಹಚ್ಚ್ರಿ. ಇಲ್ಲಿ ಲೆಂತ್ ಅಂದ್ರೆ ಒಂದು ಲೆಂತ್ ಅಂದ್ರೆ ಎದಕ್ಕೆ ಸಮ ಐತಿ, 3 ಬ್ರೆಡ್ತ್ಗೆ ಸಮ ಐತಿ. ಅದಕ್ಕೆ ಲೆಂತ್ ಜಾಗದಾಗ 3 ಬ್ರೆಡ್ತ್ ಹಚ್ಬೋದು. 3 ಬ್ರೆಡ್ತ್ ಪ್ಲಸ್ ಇನ್ನೊಂದು ಬ್ರೆಡ್ತ್, ಈ ಬ್ರೆಡ್ತ್ ಈಕ್ವಲ್ ಟು ಎಷ್ಟು ಆಕತ್ರಿ, 48 ಆಕತಿ. ನೆಕ್ಸ್ಟ್ 2 ಇಂಟು ಏನಾಕತ್ತಾರ 3 ಬ್ರೆಡ್ತ ಪ್ಲಸ್ 1 ಬ್ರೆಡ್ತ ಎಲ್ಲ ಕೂಡಿ ಎಷ್ಟು ಆಕತ್ತಾರ 4 ಬ್ರೆಡ್ತ್ ಆಕತ್. 4 ಬ್ರೆಡ್ತ್ ಈಕ್ವಲ್ ಟು 48. 2 ಒಂದ್ಲೆ 2 2 2 4 ಮುಂದೆ ಏನು ಹೋಯ್ತೈತೆ ಅಂದ್ರೆ 4 ಬ್ರೆಡ್ತ್ ಈಕ್ವಲ್ ಟು 24 ಹೋಯ್ತೈತ್ರಿ. 4 ಒಂದ್ಲೆ 4 6 ಹಂಗಾದ್ರೆ ಬ್ರೆಡ್ತ್ ಎಷ್ಟು ಬರ್ತೈತೆ ನೋಡ್ರಿ, ಬ್ರೆಡ್ತ್ ಈಕ್ವಲ್ ಟು 6. ಬ್ರೆಡ್ತ್ ಎಷ್ಟು ಬರ್ತದೆ, 6 ಸೆಂಟಿಮೀಟರ್ ಬರ್ತದೆ. 6 ಸೆಂಟಿಮೀಟರ್. ಈ 2 ಒಂದ್ಲೆ 2 24. ನೆಕ್ಸ್ಟ್ 4 ಒಂದ್ಲೆ 4 6 ಬ್ರೆಡ್ತ್ ಎಷ್ಟು ಬರ್ತದೆ, 6 ಸೆಂಟಿಮೀಟರ್ ಬರ್ತದೆ. ಮುಂದಿನ ಕ್ವಶನ್ ನೋಡ್ರಿ, ದ ಡಿಫರೆನ್ಸ್ ಬಿಟ್ವೀನ್ ದಿ ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ದಿ ಕಾಂಪೌಂಡ್ ಇಂಟ್ರೆಸ್ಟ್ ಆನ್ ಅ ಸರ್ಟನ್ ಅಮೌಂಟ್ ಆಟ್ ಅ 9%. ಅಂದ್ರೆ ಏನು 9% ಪರ್ ಏನಮ್ ಫಾರ್ 2 years ಈಸ್ 162. ಏನು ಕೊಟ್ಟಾರ ಅಂದ್ರೆ ರೀ, ಡಿಫರೆನ್ಸ್ ಬಿಟ್ವೀನ್ ಕಾಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಐತೆ ಅಂದ್ರೆ 162 ಐತಿ. ಯಾವ ಬಡ್ಡಿ ದರದಾಗ, 9% ಬಡ್ಡಿ ದರದಾಗ. ಹಂಗಾದ್ರೆ ಪ್ರಿನ್ಸಿಪಲ್ ಏನಂತ ಕೇಳ್ಯಾರ, ಪ್ರಿನ್ಸಿಪಲ್ ಏನಕ್ಕತ್ತ ಕೇಳ್ಯಾರ. ಇಂಥ ಕ್ವಶನ್ ಬಂದು ಅಂದ್ರೆ ನಾವು ಆಪ್ಷನ್ ಥ್ರೂನ ಮಾಡ್ಬೇಕ್ರಿ. ಪೈಲ ಪ್ರಿನ್ಸಿಪಲ್ 19,700 ಐತತ್ ಅಜುಮ್ ಮಾಡ್ಕೊನೋರಿ. 19,700ಕ್ಕೆ ಎಷ್ಟು ಬಡ್ಡಿ ದರದಾಗ, 9% ಬಡ್ಡಿ ದರದಾಗ ಎಷ್ಟು ಇಯರ್ ಅಂದ್ರೆ 2 ವರ್ಷದಾಗ 168 ಬರ್ತೈತೆ ನೋಡೋಣ. ಇದ T1, ಇದ T2 ಆಕತ್ರಿ. ಇಲ್ಲಿ T1 ಒಂದು ವರ್ಷದ ಬರ್ತೈತಿ, ಇಲ್ಲಿ 2ನೇ ವರ್ಷದ ಬರ್ತೈತಿ. ಇಲ್ಲಿ ಏನು ಸೈಡ್ ಬರ್ತೈತಿಲ್ಲ ಅದ ಏನಕ್ಕತ್ತಂದ್ರೆ ಡಿಫರೆನ್ಸ್ ಬರ್ತೈತಿ. ಈಗ 9% ಬಡ್ಡಿ ದರದಾಗ ಕಂಡಿಡು. ಇವೆರಡು 0, ಇವೆರಡು 0. 9 7 63. 9 81 ಪ್ಲಸ್ 6 87 ಪ್ಲಸ್ 9 9 ಪ್ಲಸ್ 8 17. ಎಷ್ಟು ಬರ್ತೈತೆ ಅಂದ್ರೆ 1ನೇ ವರ್ಷ 1773 ಬರ್ತೈತೆ. 1ನೇ ವರ್ಷ 1773, 2ನೇ ವರ್ಷ 1773. ನೆಕ್ಸ್ಟ್ ಇಲ್ಲಿ 1773 ಮ್ಯಾಗ ಮತ್ತೆ ಬಡ್ಡಿ 9% ಬಡ್ಡಿ ಬರ್ತೈತಿ. ಈ 9% ತೆಗಿಯುವಾಗ ಆನ್ಸರ್ ಎದ್ರಾಗ ಬರ್ತೈತೆ ಅಂದ್ರೆ ಪಾಯಿಂಟ್ದಾಗ ಬರ್ತೈತೆ. ಯಾಕಂದ್ರೆ 100ರಲ್ಲಿ ಡಿವೈಡ್ ಮಾಡಿದ್ರೆ ಪಾಯಿಂಟ್ದಾಗ ಬರ್ತೈತೆ ಅಂದ್ರೆ 1ನೇ ಆನ್ಸರ್ ಆಗಂಗಿಲ್ಲ. ಹಾಗಾದ್ರೆ 2ನೇದು ನೋಡ್ರಿ, 2ನೇದು ಎಷ್ಟೈತೆ ಅಂದ್ರೆ 19,000 ರೂಪಾಯಿ ಐತಿ. ಎಷ್ಟೈತ್ರಿ, 19,000 ರೂಪಾಯಿ ಐತಿ. ಈ 19,000 ಮ್ಯಾಗ 9% ಬಡ್ಡಿ ದರದಾಗ ಎಷ್ಟು ಬರ್ತೈತೆ ನೋಡ್ರಿ, 9/100. ಈ 0 ಅದು 100. 9 0ಲಿ 0, 9 9ಲಿ 81. ನೆಕ್ಸ್ಟ್ 9 1ಲೆ 9 ಪ್ಲಸ್ 8 ಎಷ್ಟು ಆಕತ್ತಂದ್ರೆ 17 ಆಕತಿ. 1710 ರೂಪಾಯಿ. 1ನೇ ವರ್ಷ 1710 ರೂಪಾಯಿ ಬಡ್ಡಿ ಬರ್ತೈತಿ, 2ನೇ ವರ್ಷ 1710 ಬರ್ತೈತಿ. ಇಲ್ಲಿ ಏನು ಸೈಡ್ ಬರ್ತೈತಿಲ್ಲ 1710 ರೂಪಾಯಿ ಮ್ಯಾಗ ಬಡ್ಡಿ ಏನು ಬರ್ತೈತಿಲ್ಲ ಅದೇ ಏನಕ್ಕತ್ತೆ ಅಂದ್ರೆ ಡಿಫ್ರೆನ್ಸ್ ಬಿಟ್ವೀನ್ ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಆಕತಿ. ಅದು ಎಷ್ಟು ಬರ್ತೈತೆ ನೋಡ್ರಿ, 9% ಬಡ್ಡಿ ದರದಾಗ. ಈ 0 ಹೊತ್ತು ಮತ್ತೆ ಎದ್ರಾಗ ಬರ್ತೈತೆ ಅಂದ್ರೆ ಇದು 10ರಲ್ಲಿ ಇದಕ್ಕೆ ಕಡ್ತಾ ಹಿಡಿದ್ರೆ ಆನ್ಸರ್ ಪಾಯಿಂಟ್ದಾಗ ಬರ್ತೈತಿ. ನಮಗೆ ಎದ್ರಾಗ ಬರಬೇಕು, ಡೈರೆಕ್ಟ್ 162 ಬರ್ಬೇಕಂದ್ರೆ 162 ಬರಲ್ಲ. ಅದಕ್ಕೆ 2ನೇದು ಆನ್ಸರ್ ಆಗಂಗಿಲ್ಲ. ಈಗ 3ನೇದು ಕಂಡಿದ್ದು ನೋಡ್ರಿ, 20,000. ಎಷ್ಟರ ಮ್ಯಾಗ ಅಂದ್ರೆ 20,000 ಮ್ಯಾಗ. 20,000 ಮ್ಯಾಗ 9% ಬಡ್ಡಿ ದರದಾಗ. ನೆಕ್ಸ್ಟ್ 1ನೇ ವರ್ಷ ಎಷ್ಟು ಬರ್ತೈತೆ ಅಂದ್ರೆ 2 0. ನೆಕ್ಸ್ಟ್ 9 2ಲೆ 18. 1ನೇ ವರ್ಷ ಎಷ್ಟು ಬರ್ತೈತೆ ಅಂದ್ರೆ 1800 ಬರ್ತೈತೆ ರೀ. 1ನೇ ವರ್ಷ 1800 ಬಡ್ಡಿ ಬರ್ತೈತಿ. 2ನೇ ವರ್ಷ 1800 ಬರ್ತೈತಿ. ಮತ್ತು ಇದು
1800 ಮ್ಯಾಗ ಬಡ್ಡಿ ಬರ್ತೈತಿ ಎಷ್ಟಂದ್ರೆ 900 ಬಡ್ಡಿ 9% ಬರ್ತೈತಿ 1800 ಮ್ಯಾಗ 9% ಬಡ್ಡಿ ಅಂದ್ರೆ 9/100 ಇವು ನೆಕ್ಸ್ಟ್ 9 ಎಂಟ್ಲೆ 8 9 72 ನೆಕ್ಸ್ಟ್ 9 1 9 9 ಮತ್ತು 7 16 ಅಂದ್ರೆ ಎಷ್ಟು ಬರ್ತೈತೆ ಅಂದ್ರೆ 162. ಇಲ್ಲಿ ಏನಿರ್ತೈತ್ರಲ್ಲ ಇದು ಯಾವಾಗಲೂ ಸಿಂಪಲ್ ಇಂಟ್ರೆಸ್ಟ್ ಆಗಿರ್ತೈತಿ. ಇಲ್ಲಿದ್ದ ಸಿಂಪಲ್ ಇಂಟ್ರೆಸ್ಟ್ ಆಗಿರ್ತೈತಿ. ಇದು ಟೋಟಲ್ ಆಗಿ ಇಲ್ಲಿಂದ ಇಲ್ಲಿ ತನ ಇದೇನಂದ್ರೆ ಕಾಂಪೌಂಡ್ ಇಂಟ್ರೆಸ್ಟ್. ಇದೇನಕತ್ರಿ ಕಾಂಪೌಂಡ್ ಇಂಟ್ರೆಸ್ಟ್. ಇಲ್ಲಿ ಏನ್ ಸೈಡ್ ಬಂದಿರ್ತೈತಿಲ್ಲ ರೀ ಇದ ಸೈಡ್ ಏನಾಕತಿ ಅಂದ್ರೆ ಡಿಫ್ರೆನ್ಸ್ ಬಿಟ್ವೀನ್ ಸಿಂಪಲ್ ಇಂಟ್ರೆಸ್ಟ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಆಕತ್ರಿ. ಹಂಗಾದ್ರೆ ಡಿಫ್ರೆನ್ಸ್ ಬಿಟ್ವೀನ್ ಕಾಂಪೌಂಡ್ ಇಂಟ್ರೆಸ್ಟ್ ಅಂಡ್ ಸಿಂಪಲ್ ಇಂಟ್ರೆಸ್ಟ್ 162 ಯಾವ್ದಕ್ ಬರ್ತೈತೆ ಅಂದ್ರೆ ಯಾವಾಗ ಪ್ರಿನ್ಸಿಪಲ್ ನಮ್ದು 20,000 ಆಗಿರ್ತೈತ್ರಲ್ಲ ಅವಾಗ 162 ಬರ್ತೈತೆ. ಮುಂದಿನ ಕ್ವಶನ್ ನೋಡ್ರಿ ಏನೈತೆ. ಅ ಟೆಲಿವಿಷನ್ ಸೆಟ್ ಮಾರ್ಕ್ಡ್ ಅಟ್ 17,500. ಒಂದು ಅಂಗಡಿಗೆ ಹೋಗಿರ್ತಾರು. ಟೆಲಿವಿಷನ್ ದ ಮಾರ್ಕ್ಡ್ ಪ್ರೈಸ್ ಅದ್ರ ಮ್ಯಾಗ ಎಷ್ಟು ರೂಪಾಯಿ ಹಚ್ಚಿರ್ತಾರ 17,500 ರೂಪಾಯಿ ಕೊಟ್ಟಿರ್ತಾರು. ಇಟ್ ಆಫರ್ಸ್ ಅಟ್ 14,000. ಅದರ ಮ್ಯಾಗ ಹಚ್ಚಿದ್ದ ರೇಟ್ ಎಷ್ಟಂದ್ರೆ ಮಾರ್ಕ್ಡ್ ಪ್ರೈಸ್ 17,500. ಅದನ್ನ ಕೊಡೋದು ಎಷ್ಟಕ್ಕಂದ್ರೆ 14,000 ಕೊಡಾಕತ್ತಾರು. ವಾಟ್ ಈಸ್ ದ ಡಿಸ್ಕೌಂಟ್ ಪರ್ಸೆಂಟೇಜ್? ಡಿಸ್ಕೌಂಟ್ ಪರ್ಸೆಂಟೇಜ್ ಕೇಳ್ಯಾರ. ಅದ್ರ ಮ್ಯಾಗ ಎಷ್ಟು ಐತೆ ಅಂದ್ರೆ 17,500 ರೂಪಾಯಿ ಐತೆ ರೇಟ್. ಅಂದ್ರೆ ಮಾರ್ಕೆಟ್ ಪ್ರೈಸ್. ಅದನ್ನ ಈಗ ಎಷ್ಟಕ್ಕೆ ಕೊಡಾಕತ್ತಾರ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಕ್ಕೆ ಮಾರತಾರ ಅಂದ್ರೆ 14,000 ರೂಪಾಯಿಗೆ ಮಾರತಾರ. ಹಂಗಾದ್ರೆ ಎಷ್ಟು ಪರ್ಸೆಂಟೇಜ್ ಡಿಸ್ಕೌಂಟ್ ಕೊಟ್ರು? ಹಂಗಾರೆ ಎಷ್ಟು ರೂಪಾಯಿ ಡಿಸ್ಕೌಂಟ್ ಕೊಟ್ಟಾರು? 3,500 ರೂಪಾಯಿ. 17,500 ರೂಪಾಯಿದಾಗ 14,000 ತೆಗೆದ್ರೆ ಎಷ್ಟು ಹೋಯ್ತಂದ್ರೆ 3,500 ರೂಪಾಯಿ ಉಳಿತೈತಿ. ಎಷ್ಟಕ್ಕೆ ಡಿಸ್ಕೌಂಟ್ ಕೊಡಾಕ್ತಾರ? 17,500ಕ್ಕೆ ಡಿಸ್ಕೌಂಟ್ ಕೊಡಾಕ್ತಾರು. 17,500 ರೂಪಾಯಿಗೆ ಡಿಸ್ಕೌಂಟ್ ಕೊಡಾಕ್ತಾರ. 3,500 ರೂಪಾಯಿ ಇಂಟು ಪರ್ಸೆಂಟೇಜ್ದಾಗ ಕೇಳ್ಯಾರ, ಅದಕ್ಕೆ ಇಂಟು 100. ಇವೆರಡು ಜೀರೋ ಅದು 175 ಒಂದ್ಲೆ 175 ಎರಡ್ಲೆ 350. ಇದು 0 ಅಂದ್ರೆ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಕೊಡಾಕ್ತಾರ? 20% ಡಿಸ್ಕೌಂಟ್ ಕೊಡಾಕ್ತಾರ್ರಿ. ಆನ್ಸರ್ ಯಾವ್ದಕ್ಕಂದ್ರೆ B2 ಹಾಕದು. ಮುಂದಿನ ಕ್ವಶನ್ ನೋಡ್ರಿ. ಯೂಶುವಲಿ ರವಿ ಸ್ಪೆಂಡ್ಸ್ 70% ಆಫ್ ಹಿಸ್ ಇನ್ಕಮ್. ಅಂದ್ರೆ ಯಾವಾಗಲೂ ನಮಗೆ 10 ರೂಪಾಯಿ ಇನ್ಕಮ್ ಐತತ್ತೆ. ಎಕ್ಸಾಂಪಲ್ ತಗೋರಿ, 10 ರೂಪಾಯಿ ಇನ್ಕಮ್ ಇತ್ತಂದ್ರೆ ಅದ್ರಾಗ 7 ರೂಪಾಯಿ ಖರ್ಚು ಮಾಡ್ರ ಏನು ಉಳಿತೈತ್ಲ? 3 ರೂಪಾಯಿ ಉಳಿತೈತ್ರಿ. 10 ರೂಪಾಯಿ ಇನ್ಕಮ್ ಐತಿ, ಅದ್ರಾಗ 7 ರೂಪಾಯಿ ಖರ್ಚು ಮಾಡಿದ್ವಿ ಅಂದ್ರೆ ಎಕ್ಸ್ಪೆಂಡಿಚರ್ ಮಾಡಿದವ್ರು ಖರ್ಚು ಮಾಡಿದ್ವಿ ಅಂದ್ರೆ ಏನು ಉಳಿತೈತ್ಲೆ ಅದ ಸೇವಿಂಗ್ಸ್ ಆಕತಿ. ಇದ್ರ ಅರ್ಥ ಇನ್ಕಮ್ ಆಲ್ವೇಸ್ ಈಕ್ವಲ್ ಟು ಇನ್ಕಮ್ ಅಂದ್ರೆ ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್ಸ್. ಖರ್ಚು ಮಾಡಿದ್ದ ಮತ್ತು ಉಳಿದಿದ್ದ ಎಲ್ಲ ಎರಡು ಕೂಡಿಸ್ರೆ ಏನಕ್ಕತ್ತೆ ಇನ್ಕಮ್ ಸಿಗ್ತೈತೆ. ಇನ್ಕಮ್ ಅಂದ್ರೆ ಖರ್ಚು ಮಾಡಿದ್ದ ಪ್ಲಸ್ ಉಳಿದಿದ್ದ. ಅದೇ ಥರ ಏನು ಮಾಡ್ತಾನಂದ್ರ ಅವ ರವಿ 70% ಇನ್ಕಮ್ ಅನ್ನ ಎದಕ್ಕೆ ಖರ್ಚು ಮಾಡ್ತಾನಂದ್ರೆ ಖರ್ಚು ಮಾಡ್ತಾನೆ ಹೀಸ್ ಇನ್ಕಮ್. ಅಂದ್ರೆ ಇದ್ರ ಅರ್ಥ ಇನ್ಕಮ್ ಈಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್ಸ್. 70% ಅದನ್ನ ಎದಕ್ಕೆ ಖರ್ಚು ಮಾಡ್ತಾನೋ 70%. ನಿಮಗೆ 70% ಅದ್ರ ಗೊತ್ತಿರಬೇಕು. 70/100. ಇದ್ರ ಅರ್ಥ 70% ಖರ್ಚು ಮಾಡ್ತಾನೋ ಅಂದ್ರೆ 70 ರೂಪಾಯಿ ಖರ್ಚು ಮಾಡ್ತಾನೆ. ಇಷ್ಟು ಖರ್ಚು ಮಾಡ್ತಾನೋ ಇಷ್ಟು ಇನ್ಕಮ್ ಐತೆ ಅಂದಂಗ. ಎಷ್ಟು ಖರ್ಚು ಮಾಡತ್ತಾನೋ ಇಷ್ಟು ಖರ್ಚು ಮಾಡತ್ತಾನೋ ಇಷ್ಟು ಇನ್ಕಮ್ ಐತಿ. ಇದೇನಂದ್ರೆ 70 ಅಂದ್ರೆ ಇನ್ಕಮ್ ಎಷ್ಟು ರೂಪಾಯಿ ಆಕತ್ತೆ? 100 ರೂಪಾಯಿ. 100 ರೂಪಾಯಿದಾಗ 70 ರೂಪಾಯಿ ಖರ್ಚು ಮಾಡಾಕತ್ತಾನಂದ್ರೆ ಇನ್ನು ಸೇವಿಂಗ್ಸ್ ಎಷ್ಟು ಉಳಿತು ಅಂದ್ರೆ 30 ರೂಪಾಯಿ ಉಳಿತು. ಎಷ್ಟ? ಇದ್ರ ಅರ್ಥ 70 ಪಟ್ಟು ಖರ್ಚು ಮಾಡಾಕತ್ತಾನ ಅದ್ರ 100 ರೂಪಾಯಿ ಐತೆ ಅಂದಂಗ. ಇನ್ಕಮ್ ಎಷ್ಟೈತಿ? 100 ರೂಪಾಯಿ ಐತಿ. ಅದ್ರಾಗ 70 ಪಟ್ಟು ಖರ್ಚು ಮಾಡತ್ತಾನು ಎಷ್ಟು ಉಳಿತು ಅಂದ್ರೆ 30 ಪಟ್ಟು ಉಳಿತು. ಇಂಥ ಪರ್ಸೆಂಟೇಜ್ದು ಬಂದು ಅಂದ್ರೆ ಯಾವಾಗಲೂ ಎಕ್ಸ್ಟ್ರಾ ಒಂದು 0 ಹಚ್ಕೋತ ಬರ್ರಿ. ಯಾಕಂದ್ರೆ ರೇಷಿಯೋ ಏನು ಚೇಂಜ್ ಆಗಿಲ್ಲ. ಅಂದ್ರೆ 700 ಪಟ್ಟು ಖರ್ಚು ಮಾಡಾಕತ್ತಿದ್ದಂದ್ರೆ ಅವಾಗ ಇನ್ಕಮ್ 1,000 ಪಟ್ಟು ಐತಿ. ಅದ್ರಾಗ ಉಳಿತೈತಿ ಎಷ್ಟಂದ್ರೆ 300 ಪಟ್ಟು ಉಳಿತೈತಿ. ನೆಕ್ಸ್ಟ್ ಹೀಸ್ ಇನ್ಕಮ್ ಈಸ್ ಇನ್ಕ್ರೀಸ್ಡ್ ಬೈ 25%. ಇನ್ಕಮ್ ಏನಕತಿ ಪೈಲ 1000 ಪಟ್ಟಿತ್ತು, ಈಗ 25% ಹೆಚ್ಚಾಗಕತ್ತೈತಿ ಅಂದ್ರೆ 1,250 ರೂಪಾಯಿ ಆಕತಿ. 25% ಅಂದ್ರೆ 250 ರೂಪಾಯಿ ಹೆಚ್ಚಾಕತಿ. 1,000ಕ್ಕೆ 25% ಹೆಚ್ಚಾದ್ರೆ 1,250 ಆಕತಿ. ಎಕ್ಸ್ಪೆಂಡಿಚರ್ ಆಲ್ಸೋ ಇನ್ಕ್ರೀಸ್ಡ್ ಬೈ 10%. ಎಕ್ಸ್ಪೆಂಡಿಚರ್ ಏನಕತಿ ಅಂದ್ರೆ 10% ಜಾಸ್ತಿ ಆಕತಿ. 700 10% ಅಂದ್ರೆ 70. 700 10% ಅಂದ್ರೆ 70. 1,000 25% ಅಂದ್ರೆ 250. 700 10% ಹೆಚ್ಚಾಕತಿ ಅಂದ್ರೆ 70 ರೂಪಾಯಿ ಹೆಚ್ಚಾಗಿ ಏನತ್ತಂದ್ರೆ 770 ರೂಪಾಯಿ ಆಕತ್ರಿ. ಇನ್ಕಮ್ 1,250 ಆಯ್ತು, ಎಕ್ಸ್ಪೆಂಡಿಚರ್ 770 ರೂಪಾಯಿ ಆಯ್ತು. ಹಂಗಾದ್ರೆ ಸೇವಿಂಗ್ಸ್ ಎಷ್ಟಾಕತಿ ಹೇಳ್ರಿ? ಇನ್ಕಮ್ದಾಗ ಎಕ್ಸ್ಪೆಂಡಿಚರ್ ಕಳ್ದಿವಿ ಅಂದ್ರೆ ಇಷ್ಟು ರೂಪಾಯಿ ಬರ್ತಿರ್ತೈತಿ, ಅದ್ರಾಗ 770 ರೂಪಾಯಿ ಖರ್ಚು ಮಾಡ್ಯಾನಂದ್ರೆ ಇನ್ನೇನು ಉಳಿತೈತ್ಲೆ? ಹೆಂಗೆ ಉಳಿದಿದ್ದು ಹೆಂಗೆ ಕಂಡು ಹಿಡಿದ್ರೆ 1,250ರಾಗ 770 ರೂಪಾಯಿ ಮೈನಸ್ ಮಾಡಿ 0 15ರಾಗ 7 ಕಳೆದ್ರೆ 8. ನೆಕ್ಸ್ಟ್ ಇಲ್ಲೊಂದು ಕೈಲ 12ರಾಗ ಮತ್ತೆ 8 ಕಳೆದ್ರೆ 4. ಮತ್ತೊಂದು ಕೈಲ ಅಂದ್ರೆ 480 ರೂಪಾಯಿ ಉಳಿತೈತೆ. ಅವ್ನು 480 ರೂಪಾಯಿ ಉಳಿತೈತಿ. ಪೈಲ ನೋಡ್ರಿ 70% ಖರ್ಚು ಮಾಡಾಕತ್ತಿದ್ದ ಅಂದ್ರೆ
70 100 30 ಆಯ್ತು. ಮುಂದೆ ಎಕ್ಸ್ಟ್ರಾ 0 ಇಟ್ಕೊರಿ, ಏನು ರೇಷಿಯೋ ಪರ್ಕಾಗಿಲ್ಲ, ರೇಷಿಯೋ ಅದ ಇರ್ತೈತಿ. ನೆಕ್ಸ್ಟ್ ಇದು 25% ಹೆಚ್ಚಾತಂದ್ರೆ 1250 ಆಕತಿ. ಇದು 10% ಹೆಚ್ಚಾತಂದ್ರೆ 770 ಆಕತಿ. 1250 ರೂಪಾಯಿದಾಗ 770 ಕಳೆದ್ರೆ 480 ರೂಪಾಯಿ ಅವ್ನು ಸೇವ್ ಮಾಡತ್ತಾನ. ಮುಂದೆ ಏನು ಕೇಳ್ಯಾರಂದ್ರೆ ಅವ್ರ ವಾಟ್ ಈಸ್ ದಿ ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ದಿ ಸೇವಿಂಗ್ಸ್. ಸೇವಿಂಗ್ಸ್ ಒಳಗೆ ಎಷ್ಟು ಹೆಚ್ಚಾಗೈತೆ ಅಂತ ಕೇಳ್ಯಾರ. ಸೇವಿಂಗ್ಸ್ದಾಗ ಪರ್ಸೆಂಟೇಜ್ದಾಗ ಎಷ್ಟು ಹೆಚ್ಚಾಗೈತೆ ಅಂತ ಕೇಳ್ಯಾರ. ಮೊದಲು 300 ಇತ್ತು, ಈಗ ಎಷ್ಟಾಗೈತಿ 480 ರೂಪಾಯಿ ಆಗೈತಿ. ಎಷ್ಟು ರೂಪಾಯಿ ಹೆಚ್ಚಾತು? 180 ರೂಪಾಯಿ ಹೆಚ್ಚಾಗೈತಿ. ಎಷ್ಟು ಹೆಚ್ಚಾತು? 180. ಎಷ್ಟಕ್ಕೆ? 300ಕ್ಕೆ 180 ರೂಪಾಯಿ ಹೆಚ್ಚಾಗೈತಿ. ಪರ್ಸೆಂಟೇಜ್ದಾಗ ಅಂದ್ರೆ ಇಂಟು 100. ಇವೆರಡು ಜೀರೋ ಅದು 3 ಒಂದ್ಲೆ 3 ಆರ್ಲೆ ಮುಂದೆ ಇದೊಂದು 0. ಎಷ್ಟು ಪರ್ಸೆಂಟೇಜ್ ಸೇವಿಂಗ್ಸ್ ಹೆಚ್ಚಾಗೈತೆ ಅಂದ್ರೆ 60% ಸೇವಿಂಗ್ಸ್ ಹೆಚ್ಚಾಗೈತೆ. ಎಷ್ಟು ಪರ್ಸೆಂಟ್ ಸೇವಿಂಗ್ಸ್ ಹೆಚ್ಚಾಗೈತೆ ಅಂದ್ರೆ 60% ಸೇವಿಂಗ್ಸ್ ಹೆಚ್ಚಾಗೈತೆ. ಮುಂದಿನ ಕ್ವಶನ್ ನೋಡ್ರಿ. ದ ಲೀಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ 2 numbers is 180. ಅಂದ್ರೆ ಎಲ್ ಸಿ ಎಮ್. ಲೀಸ್ಟ್ ಕಾಮನ್ ಫ್ಯಾಕ್ಟರ್ ಅಂದ್ರೆ ಎಲ್ ಸಿ ಎಮ್. ಲೀಸ್ಟ್ ಕಾಮನ್ ಫ್ಯಾಕ್ಟರ್ ಅಂದ್ರೆ ಎಲ್ ಸಿ ಎಮ್. ಎಲ್ ಸಿ ಎಮ್ ಎಷ್ಟಂದ್ರೆ ಎರಡು ಸಂಖ್ಯೆಗಳು ಎಷ್ಟೈತಿ? 180. ಇಫ್ ದಿ ರೇಷಿಯೋ ಆಫ್ ದಿ ನಂಬರ್ ಇಸ್ 4:5. ಹಾಗಾದ್ರೆ ಆ ಸಂಖ್ಯೆಗಳು, ಎರಡು ಸಂಖ್ಯೆಗಳ ರೇಷಿಯೋ ಒಂದು 4 ಪಟ್ಟೈತಿ, ಇನ್ನೊಂದು 5 ಪಟ್ಟೈತಿ. ದೆನ್ ವಾಟ್ ವಿಲ್ ಬಿ ದಿ ಸ್ಮಾಲರ್ ನಂಬರ್ ಅಂದ್ರೆ. ಎಲ್ ಸಿ ಎಮ್ ಕೊಟ್ಟ, ರೇಷಿಯೋ ಕೊಟ್ಟ ಅಂದ್ರೆ ನಾವು ಯಾವಾಗಲೂ ಎಚ್ ಸಿ ಎಫ್ ಕಂಡುಹಿಡ್ಬೇಕ್ರಿ. ಏನು ಕಂಡುಹಿಡ್ಬೇಕ್ರಿ? ಎಚ್ ಸಿ ಎಫ್ ಕಂಡುಹಿಡ್ಬೇಕು. ಎಚ್ ಸಿ ಎಫ್ ಹೆಂಗೆ ಕಂಡುಹಿಡಿದು ನೋಡ್ರಿ. ಎಚ್ ಸಿ ಎಫ್ ಕಂಡುಹಿಡ್ಬೇಕಾದ್ರೆ ಈಸಿ ಐತೆ. ಅವ್ರು ಏನು ಕೊಟ್ಟಿರ್ತಾರಲ್ಲ ಅದನ್ನ ಎಲ್ ಸಿ ಎಮ್. ಅವ್ರು ಕೊಟ್ಟಿದ್ದು ಎಲ್ ಸಿ ಎಮ್. ಅವ್ರು ಏನು ಕೊಟ್ಟಿರ್ತಾರಲ್ಲ ಅದ್ರ ಎಲ್ ಸಿ ಎಮ್ ಡಿವೈಡೆಡ್ ಬೈ ಏನು ರೇಷಿಯೋ ಇರ್ತೈತ್ರಲ್ಲ ಅದರ ಎಲ್ ಸಿ ಎಮ್ ಕಂಡುಹಿಡಿದು. ಏನು ರೇಷಿಯೋ ಇರ್ತೈತಲ್ಲ ಅದ್ರ ಎಲ್ ಸಿ ಎಮ್ ಕೊಟ್ಟಿದ್ದು ಕಂಡುಹಿಡಿದು. ಎಲ್ ಸಿ ಎಮ್ ಅವ್ರು ಕೊಟ್ಟಿದ್ದು ಎಲ್ ಸಿ ಎಮ್ ಎಷ್ಟೈತಿ? ಇದು ದ ಲೀಸ್ಟ್ ಕಾಮನ್ ಫ್ಯಾಕ್ಟರ್ ಅಂದ್ರೆ ಅವ್ರು ಕೊಟ್ಟಿದ್ದು ಎಲ್ ಸಿ ಎಮ್ ಎಷ್ಟೈತಿ? 180 ಐತ್ರಿ. ನೆಕ್ಸ್ಟ್ ರೇಷಿಯೋದ ಎಲ್ ಸಿ ಎಮ್. ರೇಷಿಯೋ ಎಷ್ಟದಾವ? 4:5 ಅದಾವ. ಎರಡು ಒಂದ ಮಗ್ಯಾಗಿಲ್ಲ, ಅದಕ್ಕೆ ಏನು ಮಾಡೋದು? ಇಂಟು ಮಾಡಿದ್ರೆ ಎಲ್ ಸಿ ಎಮ್ ಸಿಗ್ತೈತಿ. 4×5 20. 4×5 20. ಈ 0 2 1 2 9 ಎಷ್ಟು ಆಕತ್ತೆ ಅಂದ್ರೆ 2 9. ಅಂದ್ರೆ ಎಚ್ ಸಿ ಎಫ್ ಎಷ್ಟು ಬರ್ತೈತಿ? 9 ಬರ್ತೈತಿ. ಯಾವಾಗಲೂ ರೇಷಿಯೋಕ್ಕೆ ಎಚ್ ಸಿ ಎಫ್ನ ಇಂಟು ಮಾಡಿದ್ವಿ ಅಂದ್ರೆ, ಆ ನಂಬರ್ ಸಿಗ್ತಾವ್ರಿ ನಮಗೆ. ರೇಷಿಯೋಕ್ಕೆ ಎಚ್ ಸಿ ಎಫ್ನ ಇಂಟು ಮಾಡಿದ್ವಿ ಅಂದ್ರೆ ಒಂದು 4 ಪಟ್ಟೈತಿ, ಇನ್ನೊಂದು 5 ಪಟ್ಟೈತಿ. ರೇಷಿಯೋಕ್ಕೆ ಎಚ್ ಸಿ ಎಫ್ನ ಇಂಟು ಮಾಡಿದ್ರೆ ನಂಬರ್ ಸಿಗ್ತಾವೆ. 9 4 36, 9 5 45. ಮುಂದೆ ಏನು ಕೇಳ್ಯಾರ ಅಂದ್ರೆ ವಾಟ್ ಈಸ್ ದಿ ಸ್ಮಾಲರ್ ನಂಬರ್. ಸ್ಮಾಲರ್ ನಂಬರ್ ಏನಕ್ಕತ್ತ ಅಂದ್ರೆ 36 ಆಕತಿ. ಎಷ್ಟು ಆಕತ್ರಿ? 36 ಆಕತಿ. ಮುಂದಿನ ಕ್ವಶನ್ ನೋಡ್ರಿ. ಅ ಮ್ಯಾನ್ ರೋಸ್ ಅಪ್ ಸ್ಟ್ರೀಮ್ 15 ಕಿಲೋಮೀಟರ್. ಒಬ್ಬ ಏನು ಮಾಡ್ತಾನಂದ್ರೆ ಅಪ್ ಸ್ಟ್ರೀಮ್ ಈ ಥರ ಮ್ಯಾಗ ಏರೋದ್ರಾಗ ಏನು ಹೋಗ್ತಿತ್ರ 15 ಕಿಲೋಮೀಟರ್ ಹೋಗ್ತಾನ. ಅಪ್ ಸ್ಟ್ರೀಮ್ ಎಷ್ಟು ಹೋಗ್ತಾನಂದ್ರೆ 15 ಕಿಲೋಮೀಟರ್ ಹೊಂಟಾನ. ಆ್ಯಂಡ್ ಡೌನ್ ಸ್ಟ್ರೀಮ್ 18 ಕಿಲೋಮೀಟರ್. ಇಲ್ಲಿಂದ ಹಿಂಗೆ 15 ಕಿಲೋಮೀಟರ್ ಹೋಗ್ತಾನ್ರಿ. ಡೌನ್ ಸ್ಟ್ರೀಮ್ ಎಷ್ಟು ಬರ್ತಾನಂದ್ರೆ 18 ಕಿಲೋಮೀಟರ್ ಬರ್ತಾನೆ. 18 ಕಿಲೋಮೀಟರ್ ಬರ್ತಾನೆ. ನೆಕ್ಸ್ಟ್ ಹಿ ಟೇಕ್ಸ್ 3 hours ಇನ್ ಈಚ್ ಟೈಮ್. ಇಲ್ಲಿಂದ ಇಲ್ಲಿಗೆ 15 ಕಿಲೋಮೀಟರ್ ಅಪ್ ಸ್ಟ್ರೀಮ್ಗೆ ಹೋಗಾಕು 3 hour ತೊಗೊಂಡಾನು. ಇಲ್ಲಿಂದ ಇಲ್ಲಿಗೆ ಡೌನ್ ಸ್ಟ್ರೀಮ್ ಬರಾಕು 3 hour ತೊಗೊಂಡಾನ್ರಿ. 3 hour. ಇಲ್ಲಿ ಅಪ್ಸ್ಟ್ರೀಮ್ ಇದು ಡೌನ್ ಸ್ಟ್ರೀಮ್. ಅಪ್ಸ್ಟ್ರೀಮ್ ಅಂದ್ರೆ ನೀರಿನ ವಿರುದ್ಧಕ್ಕೆ ಹೋಗ್ತೀವಿ. ಡೌನ್ ಸ್ಟ್ರೀಮ್ ಅಂದ್ರೆ ನೀರಿನ ಕೂಡ ಇಳಿಜಾರು ಒಳಗೆ ಬರ್ತೀವಿ ಅಂದಾಗ. ದೆನ್ ದಿ ಸ್ಪೀಡ್ ಆಫ್ ದಿ ಕರೆಂಟ್. ದೆನ್ ಪ್ರವಾಹದ ವೇಗ ಕೇಳ್ಯಾರ. ಸ್ಪೀಡ್ ಆಫ್ ದಿ ಕರೆಂಟ್ ಕೇಳ್ಯಾರು. ಹಂಗಾದ್ರೆ ನಾವು ಏನು ಕಂಡುಹಿಡ್ಬೇಕಂದ್ರೆ ಇಲ್ಲಿ ಅಪ್ಸ್ಟ್ರೀಮ್ ಸ್ಪೀಡ್ ಕಂಡುಹಿಡ್ಬೇಕು. ಅಪ್ಸ್ಟ್ರೀಮ್ ಸ್ಪೀಡ್ ಅಂದ್ರೆ ಡಿಸ್ಟೆನ್ಸ್ ಬೈ ಟೈಮ್. ಅಂದ್ರೆ 3 1 3 5 ಏನು ಸಿಗ್ತೈತೆ ಅಂದ್ರೆ ಅಪ್ಸ್ಟ್ರೀಮ್ ಸ್ಪೀಡ್ ಅಂದ್ರೆ ಡಿಸ್ಟೆನ್ಸ್ ಬೈ ಸ್ಪೀಡ್. ಟೈಮ್ ಅಂದ್ರೆ ಅಪ್ಸ್ಟ್ರೀಮ್ ಸ್ಪೀಡ್ ಸಿಗ್ತೈತಿ. ಎಷ್ಟು ಬರ್ತದ್ರ? 5 km/h. ನೆಕ್ಸ್ಟ್ ಇಲ್ಲಿ ಏನು ಸಿಗ್ತೈತೆ ಅಂದ್ರೆ ಡೌನ್ ಸ್ಟ್ರೀಮ್ ಸ್ಪೀಡ್ ಸಿಗ್ತೈತಿ. ಏನು ಸಿಗ್ತೈತ್ರಿ? ಡೌನ್ ಸ್ಟ್ರೀಮ್ ಸ್ಪೀಡ್ 3 1 3 6 ಎಷ್ಟು ಅಂದ್ರೆ ಡೌನ್ ಸ್ಟ್ರೀಮ್ ಸ್ಪೀಡ್ 6 km/h. ನೆಕ್ಸ್ಟ್ ನಮಗೆ ಏನು ಗೊತ್ತೈತೆ ಅಂದ್ರೆ ಒಂದು ಮೇನ್ ಫಾರ್ಮುಲಾ ಗೊತ್ತೈತಿ. ಏನಂದ್ರೆ ಡೌನ್ ಸ್ಟ್ರೀಮ್ ಸ್ಪೀಡ್ ಡಿವೈಡೆಡ್ ಬೈ ಅಪ್ಸ್ಟ್ರೀಮ್ ಸ್ಪೀಡ್. ಅಂದ್ರೆ ಡೌನ್ ಸ್ಟ್ರೀಮ್ ಸ್ಪೀಡ್ ಅಂದ್ರೆ ಯಾವಾಗಲೂ U+V ಅಂದ್ರೆ ಏನು ನೋಡ್ರಿ? ಅಪ್ಸ್ಟ್ರೀಮ್ ಸ್ಪೀಡ್ ಅಂದ್ರೆ U - V. ಡೌನ್ ಸ್ಟ್ರೀಮ್ ಸ್ಪೀಡ್ ಎಷ್ಟೈತಿ? 6 ಐತಿ. ಅಪ್ಸ್ಟ್ರೀಮ್ ಸ್ಪೀಡ್ ಎಷ್ಟೈತಿ? 5 ಐತ್ರಿ. ನಮಗೆ ಯಾವಾಗಲೂ ಯು ಅಂದ್ರೆ ಯಾವಾಗಲೂ ಬೋಟ್ ಸ್ಪೀಡ್. ಅಂದ್ರೆ ನೀರಿನ ಒಳಗೆ ಏನೇನು ತೇಲಿ ಹೋಗತ್ಲೆ ಅದೆಲ್ಲ. ಬೋಟ, ಮ್ಯಾನ, ಕಟ್ಟಿಗೆ ಇವೆಲ್ಲ ಥರದ್ದು ಏನು ಸಬ್ಮರೈನ, ವುಡ್ ಅಂತ ಥರದ್ದು ಎಲ್ಲ ಥರದ್ದು ಸ್ಪೀಡ್ ಕೇಳಿದ್ರೆ ಯು ಕಂಡುಹಿಡ್ಬೇಕು. ನೆಕ್ಸ್ಟ್ ನೀರಿಂದ ಬರ್ತತಿಕ್ಕ ಪ್ರವಾಹ, ನೀರು, ಕರೆಂಟ್, ವಾಟರ್, ಸ್ಟ್ರೀಮ್ ಈ ಥರ ಸ್ಪೀಡ್ ಕೇಳಿದ್ರೆ ಏನು ಕಂಡುಹಿಡ್ಬೇಕಂದ್ರೆ ವಿ ಕಂಡುಹಿಡಿದು.
ಯು ಬೇಕಾತಂದ್ರೆ ಏನು ಮಾಡಬೇಕು, 2 ಪ್ಲಸ್ ಮಾಡಿ ಡಿವೈಡ್ ಬೈ 2 ಮಾಡೋದು. ವಿ ಬೇಕಾತಂದ್ರೆ 2 ಮೈನಸ್ ಮಾಡಿ ಡಿವೈಡ್ ಬೈ 2 ಮಾಡೋದು. 6 5 ಮೈನಸ್ ಮಾಡಿದ್ರೆ ಎಷ್ಟ್ರಿ 1 ಡಿವೈಡೆಡ್ ಬೈ 2. ನಮಗೇನು ಕೇಳ್ಯಾರ ಅಂದ್ರೆ ವಿ ಕೇಳ್ಯಾರ. ವಿ ಅಂದ್ರೆ ಏನಂದ್ರೆ ಸ್ಪೀಡ್ ಆಫ್ ದಿ ಕರೆಂಟ್. ಸ್ಪೀಡ್ ಆಫ್ ಕರೆಂಟ್ ಅಂದ್ರೆ ವಿ ಅಂದಂಗೆ. ಸ್ಪೀಡ್ ಆಫ್ ದಿ ಕರೆಂಟ್ ಅಂದ್ರೆ ವಿ ಅಂದಂಗೆ. ವಿ ಎಷ್ಟಂದ್ರೆ 1/2. ಆನ್ಸರ್ ಯಾವ್ದಕ್ಕಂದ್ರೆ ಆಪ್ಷನ್ A1 ಆಕೈತಿ. ಮುಂದಿನ ಕ್ವಶನ್ ನೋಡ್ರಿ ಯಾವ ಥರ ಐತಿ. ಆ ಪೈಪ್ ಕ್ಯಾನ್ ಫಿಲ್ ಅ ಟ್ಯಾಂಕ್ ಇನ್ 30 ಅವರ್. ಒಂದು ಪೈಪ್ ಒಂದು ಟ್ಯಾಂಕ್ನ 30 ತಾಸ್ನಾಗ ತುಂಬತೈತಿ. 30 ತಾಸ್ನಾಗ ತುಂಬತೈತಿ. ಏನೋ ಇಲ್ಲಿ ಇದದು ಇಲ್ಲ, ಈ ಥರ ನೀರು ಪೈಪ್ನಿಂದ ನೀರು ಬರ್ತಾವೆ. ಇದು ಎಷ್ಟು ತಾಸ್ನಾಗ ತುಂಬತೈತಿ ಅಂದ್ರೆ 30 ಅವರ್ಸ್ನಾಗ ತುಂಬತೈತಿ. ನೆಕ್ಸ್ಟ್, ಡ್ಯೂ ಟು ಲೀಕೇಜ್ ಅಟ್ ದಿ ಬಾಟಮ್ ಇಟ್ ಫಿಲ್ಡ್ ಇನ್ 50 ಅವರ್ಸ್. ಒಂದು ವೇಳೆ ಇಲ್ಲಿ ಏನಾರ ಕೆಳಗಡೆ ಲೀಕೇಜ್ ಆಕಿತ್ತಂದ್ರೆ, ಇಲ್ಲಿ ಕೆಳಗಡೆ ಏನಕ್ಕತ್ರೆ ಲೀಕೇಜ್ ಆಕಿತ್ತಂದ್ರೆ, ಕೆಳಗಡೆ ಈ ಥರ ಲೀಕೇಜ್ ಆಕಿತ್ತಂದ್ರೆ, ಒಂದು ಸ್ವಲ್ಪ ಸಣ್ಣ ಲೀಕೇಜ್ ಐತಿ. ಲೀಕೇಜ್ ಆಕಿತ್ತಂದ್ರೆ ಇದ ಪೈಪ್ ಅದನ್ನ ಎಷ್ಟು ತಾಸ್ನಾಗ ತುಂಬತೈತೆ ಅಂದ್ರೆ 50 ತಾಸ್ನಾಗ ತುಂಬತೈತಿ. ವಿತ್ ಲೀಕೇಜ್ 50 ಅವರ್ಸ್ನಾಗ ತುಂಬತೈತಿ. ವಿದೌಟ್ ಲೀಕೇಜ್ 30 ಅವರ್ಸ್ದಾಗ ತುಂಬತೈತ್ರಿ ಒಂದು ಪೈಪ್. ನೋಡ್ರಿ, ಇದ ಪೈಪ ಎಷ್ಟು ಅವರ್ನಾಗ ತುಂಬತೈತಿ ಅಂದ್ರೆ 30 ಅವರ್ಸ್ದಾಗ. ನೆಕ್ಸ್ಟ್ ಪೈಪ ಪ್ಲಸ್ ಲೀಕೇಜಸ್, ಎರಡು ಕೂಡಿಸಿ ಎಷ್ಟು ತಾಸ್ನಾಗ ತುಂಬತೈತಿ ಅಂದ್ರೆ 50 ತಾಸ್ನಾಗ ತುಂಬತೈತಿ. ಡೈರೆಕ್ಟ್ ವಿದೌಟ್ ಲೀಕೇಜ್ 70 ತಗೋನು. ನೆಕ್ಸ್ಟ್ ವಿತ್ ಲೀಕೇಜ್ F+L ಅಂದ್ರೆ ಲೀಕೇಜ್ ಕೂಡಿ ಎಷ್ಟು ತಾಸ್ನಾಗ ತುಂಬತೈತೆ ಅಂದ್ರೆ 50 ತಾಸ್ನಾಗ ತುಂಬತೈತಿ. ಇವು ಎರಡು ಥರದ್ದು ಏನು ಕಂಡುಹಿಡ್ಬೇಕಂದ್ರೆ LCM ಕಂಡುಹಿಡ್ಬೇಕು. 50 ಮತ್ತು 30ರ LCM ಎಷ್ಟು ಬರ್ತೈತೆ 150 ಬರ್ತೈತೆ. ಹೆಂಗೆ ಡೈರೆಕ್ಟ್ ಅಂದ್ರೆ 50ನ್ನ ಡಬಲ್ ಮಾಡು. 50 30 ಮಗೆ ಆಗಿಲ್ಲ, ಇದನ್ನು ಡಬಲ್ ಮಾಡ್ರಿ 100. 100 30ರ ಮಗೆ ಆಗಿಲ್ಲ, ಅದ್ರ ತ್ರಿಬಲ್ ಮಾಡ್ರಿ 150 30 ಮಗೆ ಆಗೈತೆ ಅಂದ್ರೆ LCM ಏನತ್ತು 150 ಆತ್ರಿ. 35 53. ಇದ್ರ ಅರ್ಥ ಏನಂದ್ರ ಪೈಪ್ ವಿದೌಟ್ ಲೀಕೇಜ್ 5 ಪಾರ್ಟ್ ತುಂಬತೈತ್ರಿ ಒಂದು ತಾಸ್ನಾಗ. ವಿದೌಟ್ ಲೀಕೇಜ್ ಅದ ಏನು ತುಂಬತೈತೆ ಅಂದ್ರೆ ಏನೋ ಲೀಕೇಜ್ ಇರ್ಲಿಕ್ಕಂದ್ರೆ 5 ಪಾರ್ಟ್ ತುಂಬತೈತಿ. ಹಂಗಾರೆ ಲೀಕೇಜ್ ಇತ್ತಂದ್ರೆ 3 ಪಟ್ ಅಟ್ಟ ತುಂಬತೈತ್ರಿ. ಹಂಗಾರೆ ಲೀಕೇಜ್ ಇತ್ತಂದ್ರೆ 3 ಪಟ್ ಅಟ್ಟ ತುಂಬತೈತಿ. ಇನ್ನು 2 ಪಟ್ ಏನಕ್ಕೈತೆ ಅಂದ್ರೆ ಹೊರಗೆ ಹೋಗತ್ತೆ. ಒಂದು ತಾಸಿಗೆ 2 ಪಟ್ಟ ಏನಕ್ಕೈತಿ ಹೊರಗೆ ಹೋಗತ್ರಿ. ಒಂದು ತಾಸಿಗೆ 3 ಪಟ್ ಅಟ್ಟ ತುಂಬತೈತಿ ಲೀಕೇಜ್ ಅಂದ್ರೆ 3 ಪಟ್ ಅಷ್ಟ ತುಂಬತೈತಿ. 2 ಪಟ್ಟ ಕೆಳಗಡೆ ಹೊರಗೆ ಹೋಗತ್ತೆ ಅಂದ್ರೆ 150 ಪಟ್ಟನ್ನ ಹೊರಗೆ ಹಾಕ್ಬೇಕಾದ್ರೆ ಎಷ್ಟು ಹೊತ್ತಿಕ್ಕತ್. ವಾಟ್ ವಿಲ್ ಬಿ ದಿ ಲೀಕೇಜ್ ಟು ಟೇಕ್ ದಿ ಕಂಪ್ಲೀಟ್ ದಿ ಫಿಲ್ಡ್ ಟ್ಯಾಂಕ್. ಹಂಗಾರೆ ಲೀಕೇಜ್ ಎಷ್ಟು ತಾಸ್ನಾಗ ಟೋಟಲ್ ಆಗಿ ಎಲ್ಲಾನು ಹೊರಗೆ ಆಗ್ತೈತೆ. ಅದಕ್ಕೆ ಯಾರು ಟೋಟಲ್ ಆಗಿ 150 ಪಟ್ಟ ತುಂಬಿರ್ತೈತಿ. ಅದನ್ನೆಲ್ಲ ಒಂದು ತಾಸಿಗೆ 2 ಪಟ್ಟು ಹೊರಗೆ ಆಗ್ತೈತೆ ಅಂದ್ರೆ 2 1 1 ಉಳಿತು 10 ಅಂದ್ರೆ 5. ನೆಕ್ಸ್ಟ್ ಎಷ್ಟು ತಾಸ್ನಾಗ 75 ಅವರ್ಸ್ ಒಳಗೆ ಟೋಟಲ್ ಏನು ತುಂಬಿರ್ತೈತ್ಲೆ ಅದನ್ನೆಲ್ಲ ಲೀಕೇಜ್ ಹೊರಗೆ ಆಗ್ತೈತಿ. ನೋಡ್ರಿ, ಪೈಪ್ಲೆ ತುಂಬಿದ್ದೀವಿ ಅಂದ್ರೆ ಒಂದು ತಾಸಿಗೆ 5 ಪಟ್ಟು ತುಂಬತೈತಿ. ಒಂದು ವೇಳೆ ಪೈಪ್ ತುಂಬಿದ್ದ ಪ್ಲಸ್ ಲೀಕೇಜ್ ಇತ್ತಂದ್ರೆ ಒಂದು ತಾಸಿಗೆ 3 ಪಟ್ಟಾಟ ತುಂಬತೈತಿ. 3 ಪಟ್ಟಾಟ ತುಂಬತೈತಿ ಅಂದ್ರೆ 2 ಪಟ್ಟು ಏನಾಗೈತಿ ಹೊರಗೆ ಹೊಂಟೈತಿ. 2 ಪಟ್ಟ ಹೊರಗೆ ಹೊಂಟೈತಿ. ಒಂದು ತಾಸಿಗೆ 2 ಪಟ್ಟು ಹೊರಗೆ ಹೋಗ್ತೈತಿ ಅಂದ್ರೆ 150 ಪಟ್ಟನ್ನು 2 ತಾಸ್ನಾಗ ಹೊರಗೆ ಆಗ್ತೈತ್ರಿ. ಅದು 75 ತಾಸ್ನಾಗ ಲೀಕೇಜ್ ಹೊರಗೆ ಆಗ್ತೈತಿ. ಅದನ್ನ ಕೇಳ್ಯಾರ. ಹೌ ಮಚ್ ಟೈಮ್ ವಿಲ್ ದಿ ಲೀಕೇಜ್ ಟೇಕ್ ಟು ಎಂಪ್ಟಿ ದಿ ಕಂಪ್ಲೀಟ್ಲಿ ಫಿಲ್ಡ್ ಟ್ಯಾಂಕ್ ಅಂತ ಕೇಳ್ಯಾರ. ಮುಂದಿನ ಕ್ವಶನ್ ನೋಡ್ರಿ. ಆ ಶಾಪ್ ಕೀಪರ್ ಸೆಲ್ಸ್ ಅನ್ ಐಟಮ್ ಎಟ್ ಅ ಪ್ರಾಫಿಟ್ ಆಫ್ 15%. ಒಬ್ಬ ಶಾಪ್ ಕೀಪರ್ ಏನು ಮಾಡ್ತಾನೆ ಅಂದ್ರೆ ಒಂದು ಐಟಮನ್ನು 15% ಪ್ರಾಫಿಟಿಗೆ ಮಾರ್ತಾನೆ. ಆ್ಯಂಡ್ ಯೂಸಸ್ ಅ ವೇಟ್ ವಿಚ್ ಈಸ್ 20% ಲೆಸ್. ಒಂದು ಐಟಮ್ನು 15% ಪ್ರಾಫಿಟ್ ಒಳಗೆ ಮಾರತಾನ್ರಿ. ಮತ್ತೇನು ಮಾಡತ್ತಾನಂದ್ರೆ ವೇಟ್ ಒಳಗೆ ಮೋಸ ಮಾಡತ್ತಾನ, ತೂಕದಾಗ ಮೋಸ ಮಾಡತ್ತಾನಂದ್ರೆ 20% ಕಡಿಮೆ ಕೊಡಾಕತ್ತಾನ. ಏನು ಕೊಡಾಕ್ತಾನ್ರಿ 20% ಕಡಿಮೆ ಕೊಡಾಕ್ತಾನ. ಪಾಯಿಂಟ್ ಈಸ್ ಆ್ಯಕ್ಚುಯಲ್ ಪ್ರಾಫಿಟ್ ಪರ್ಸೆಂಟೇಜ್ ಅಂದ. ಪಾಯಿಂಟ್ ಈಸ್ ಆ್ಯಕ್ಚುಯಲ್ ಪ್ರಾಫಿಟ್ ಪರ್ಸೆಂಟೇಜ್ ಅಂದಾರ್ರಿ. ನೋಡ್ರಿ 15% ಅಂದ್ರೆ ನಮ್ಗೆ ಗೊತ್ತಿರಬೇಕು. 15% ಅಂದ್ರೆ 15 ಡಿವೈಡೆಡ್ ಬೈ 100. 15 ಡಿವೈಡ್ ಬೈ 100. 5 3 5 2 0 ಅಂದ್ರೆ ಏನಾಕೈತೆ ಅಂದ್ರೆ 3/20 ಆಕೈತೆ. 15% ಅಂದ್ರೆ 3/20. ಇದ್ರ ಅರ್ಥ ಪ್ರಾಫಿಟ್ ಆಗಾಕತ್ತೈತೆ ಅಂದ್ರೆ ಅವ ಏನು ಮಾಡ್ಬೇಕಂದ್ರೆ ಇವನ್ನೆರಡು ಕೂಡಿಸ್ಬೇಕು. ಪ್ರಾಫಿಟ್ ಆಗಾಕತ್ತೈತೆ ಅಂದ್ರೆ ಅವ 20 ರೂಪಾಯಿಗೆ ತಂದಾನು. ಅವ ತಂದಿದ್ದ 20 ರೂಪಾಯಿಗೆ ನಮಗೆ ಕೊಡೋದು ಏನಂದ್ರೆ 23 ಪಟ್ಟಕ್ಕೆ ಕೊಡಾಕ್ತಾನೆ. ನಾವು ತಂದಿದ್ದು 20 ಪಟ್ಟಕ್ಕೆ, ನಮಗೆ ಕೊಡೋದು 23 ಪಟ್ಟಕ್ಕೆ ಕೊಡಾಕ್ತಾನೆ. ಅಂದ್ರೆ 20 ರೂಪಾಯಿಗೆ ತಂದು 23ಕ್ಕೆ ಮಾರತಾನೆ. ಮುಂದೆ ಏನಾಕತ್ತೆ ಅಂದ್ರೆ 20% ಲೆಸ್ ವೇಟ್ ಅಂದಾರ. 20% ಲೆಸ್ ವೇಟ್ ಅಂದ್ರೆ ಯಾವಾಗಲೂ 1 ಕಿಲೋ ಅಂದ್ರೆ 1000 ಗ್ರಾಮ್ 100% ಅದು ತೊಗೊಂಡು
ಯಾವಾಗಲೂ ಇಂಥವು ಬಂದಂದ್ರೆ 1 ಕಿಲೋ 1000 ಗ್ರಾಮ 100% ಅದು ತಗೊಂಡು 20% ಲೆಸ್ ಅಂದ್ರೆ 800 ಗ್ರಾಮ್ 800 ಗ್ರಾಮ್ ನಮಗೆ ಕೊಟ್ಟ ಎಷ್ಟು ಇಸ್ಕೊಳಕ್ತಾನ ಅಂದ್ರೆ 1000 ಗ್ರಾಮ್ದು ರೊಕ್ಕ ಇಸ್ಕೊಳಕ್ತಾನ 800 ಗ್ರಾಮ್ ಅಷ್ಟ ಕೊಟ್ಟ 1000 ಗ್ರಾಮ್ದು ರೊಕ್ಕ ಇಸ್ಕೊಳಕ್ತಾನ ಮುಂದೆ 20 ಪಟ್ಟದ ಕೊಟ್ಟ 23 ಪಟ್ಟದ ರೊಕ್ಕ ಇಸ್ಕೊಳಕ್ತಾನ ಹಂಗಾದ್ರೆ ಅವ್ನ ಟೋಟಲ್ ಪ್ರಾಫಿಟ್ ಎಷ್ಟಾತ್ ನೋಡ್ರಿ ಈ ಕಡೆ ಕಡ್ತ ಹೋಕ್ಕವ್ರಿ ಇವ್ 2 0 ಅದು ಈ 0 ಅದು 2 ಎಂಟ್ಲೆ 16 ಇಲ್ಲಿ ಏನು ಉಳಿತಂದ್ರೆ 23 ಒಂದ್ಲೆ 23 ಇದರ ಅರ್ಥ ನಮಗೆ 16 ರೂಪಾಯಿದ್ ಕೊಟ್ಟ 23 ರೂಪಾಯಿ ಇಸ್ಕೊಳಕ್ತಾನ 16 ರೂಪಾಯಿದ್ ಕೊಟ್ಟ 23 ರೂಪಾಯಿ ಇಸ್ಕೊಳಕ್ತಾನ ಅಂದ್ರೆ 8 ರೂಪಾಯಿ ಹೆಚ್ಚು ಇಸ್ಕೊಳಕ್ತಾನ 7 ರೂಪಾಯಿ ಹೆಚ್ಚು ಇಸ್ಕೊಳಕ್ತಾನ ಎಷ್ಟಕ್ಕ 16 ರೂಪಾಯಿಗೆ 16 ರೂಪಾಯಿಗೆ 7 ರೂಪಾಯಿ ಹೆಚ್ಚು ಇಸ್ಕೊಳಕ್ತಾನ ಇಂಟು 100 4 4 4 25 25 7 175 ಡಿವೈಡ್ ಬೈ 4 ಕಟ್ತಾ ನೋಡ್ರಿ ಹೆಂಗ್ ಹೊಡಿಯೋದು 4 ಒಂದ್ಲೆ 4 4 16 1 ಉಳಿತು 15 ಅಂದ್ರೆ 4 3 12 4 3 12 ನೆಕ್ಸ್ಟ್ ಇಲ್ಲೊಂದು ಎಷ್ಟು ಉಳಿತಂದ್ರೆ 3 ಉಳಿತೈತಿ ಪಾಯಿಂಟ್ ಕೊಡ್ರಿ 30 ಆತು ಎಷ್ಟಾಯ್ತು 30 ಆತು 4 7 28 ನೆಕ್ಸ್ಟ್ 2 ಹೋಯ್ತು ಪಾಯಿಂಟ್ ಕೊಟ್ಟದೇವ್ರ ಇಲ್ಲಿ ಒಂದು 0 ಬರ್ತದೆ 4 5 ಅಂದ್ರೆ ಎಷ್ಟು ಬರ್ತದ್ರ 43.75 ಆನ್ಸರ್ ಯಾವ್ದು ಆಕೈತಾರ 43.75 ಆಕೈತ್ರಿ ಮುಂದಿನ ಕ್ವಶನ್ ನೋಡ್ರಿ ಏನೈತಿ ದ ವ್ಯಾಲ್ಯೂ ಆಫ್ ಸಿಂಪ್ಲಿಫಿಕೇಶನ್ ಆಗೋ ಕ್ವಶನ್ ಬಿದ್ದವ್ರೆ ಇದರ ವ್ಯಾಲ್ಯೂ ಕೇಳ್ಯಾರ ಏನ್ ಕೇಳ್ಯಾರ ವ್ಯಾಲ್ಯೂ ಕೇಳ್ಯಾರು ಯಾವ ತರ ಮಾಡ್ಕೋದ್ ನೋಡ್ರಿ ಇದ ಎಲ್ಲಾ ಇಲ್ಲಿ ಮಿಕ್ಸ್ಡ್ ಫ್ರಾಕ್ಷನ್ದಾಗ ಅದಾವ ಮಿಕ್ಸ್ಡ್ ಫ್ರಾಕ್ಷನ್ ಇದ್ದದ್ದು ಪ್ರಾಪರ್ ಆಗಿ ಮಾಡೋನು 1 ಡಿವೈಡೆಡ್ ಬೈ ಐತಿ ಡಿವೈಡ್ ಬೈ ಇಂಥವು ನಾರ್ಮಲ್ ಹೆಂಗ್ ಮಾಡೋದು ಅಂದ್ರೆ ಪ್ರಾಪರ್ ಹೆಂಗ್ ಮಾಡೋದು ಅಂದ್ರೆ ನೋಡ್ರಿ ಇದನ್ನ ಇಂಟು ಮಾಡೋದು ಇದನ್ನ ಪ್ಲಸ್ ಮಾಡೋದು ನೆಕ್ಸ್ಟ್ ಇಲ್ಲಿ ಕೆಳಗಿಂದ ಏನು ಇರ್ತೈತಿ ಅದನ್ನ ಕೆಳಗೆ ಹಾಸೋದು 3 2 6 ಪ್ಲಸ್ 2 8 ಡಿವೈಡ್ ಬೈ 3 ಮುಂದೆ ಪ್ಲಸ್ 1 ಡಿವೈಡ್ ಬೈ ಏನೈತೆ ಅಂದ್ರೆ 5 3 15 ಪ್ಲಸ್ 1 16 ಡಿವೈಡ್ ಬೈ 5 ಪ್ಲಸ್ ನೆಕ್ಸ್ಟ್ ಇಲ್ಲೇನೋ ನಾರ್ಮಲ್ ಹೆಂಗೈತೆ ಹಂಗೆ ಇಟ್ಕೋರಿ 2/9 ಯಾವಾಗಲೂ ಫ್ರಾಕ್ಷನ್ ಮುಂದೆ ಡಿವೈಡ್ ಇದ್ದದ್ದು ಇಂಟು ಮಾಡ್ಕೋಬಹುದು ಇದು ಡಿವೈಡ್ ಇದ್ದದ್ದು ಇಂಟು ಮಾಡ್ಕೋತೀವಿ ಹೆಂಗಂದ್ರೆ ಇದನ್ನ ಉಲ್ಟಾ ಮಾಡಿಬಿಡೋದು ಏನು ಮಾಡಿದ್ರೆ ಇದು ಉಲ್ಟಾ ಆತಂದ್ರೆ ಇದು ಡಿವೈಡ್ ಇದ್ದದ್ದು ಏನಕ್ಕತಿ ಇಂಟು ಹಾಕತ್ತೆ 1 ಇಂಟು 3/8 ಪ್ಲಸ್ 1 ಇಂಟು 5/16 ಅದ ಉಲ್ಟಾ ಆಕತ್ತೆ ಪ್ಲಸ್ 1 ಇಂಟು 2/9 ಇದ್ದದ್ದು 9/2 ಆಕತ್ತೆ ಒಂದ್ರ ಕೂಡ ಏನೋ ಇಂಟು ಮಾಡ್ರೆ ಅದ ಸಂಖ್ಯೆ ಆಕತ್ತೆ ಒಂದ್ರ ಕೂಡ ಏನೋ ಇಂಟು ಮಾಡ್ರೆ ಅದ ಸಂಖ್ಯೆ ಆಕತ್ರಿ ಇಲ್ಲಿ ಏನು ಬರ್ತದೆ 3/8 ಪ್ಲಸ್ ಇಲ್ಲಿ ಏನು ಬರ್ತೈತಿ 5/16 ಪ್ಲಸ್ ಇಲ್ಲಿ ಏನು ಬರ್ತೈತಿ 9/2 ಈಗ ಏನು ಮಾಡ್ಬೇಕಂದ್ರೆ ಎಲ್ಲಾದ್ರೂ ನೋಡು ಪ್ಲಸ್ ಐತಿ ಅದಕ್ಕೆ ಎಲ್ ಸಿ ಎಮ್ ತೆಗಿಬೇಕ್ರಿ ಅದೆಲ್ಲಾದ್ರೂ ನೋಡು ಪ್ಲಸ್ ಐತಿ ಅಂದ್ರೆ ಎಲ್ ಸಿ ಎಮ್ ತೆಗಿತು ಹೆಂಗೆ ತೆಗಿತು 8 16 ಮತ್ತು 2ರ ಎಲ್ ಸಿ ಎಮ್ ಏನಕ್ಕೈತೆ ಅಂದ್ರೆ 16 ಆಕತಿ ಯಾಕಂದ್ರೆ 16 8ರ ಮಗೆ ಆಗುತ್ತೆ 16 2ರ ಮಗೆ ಆಗೈತೆ ಅಂದ್ರೆ ಎಲ್ ಸಿ ಎಮ್ ಏನಕ್ಕೈತ್ರಿ 16 ಆಯ್ತು 16 ಎಲ್ ಸಿ ಎಮ್ ಆಕತಿ 8 ಎಷ್ಟಲೇ 16 8 2 16 16 ಎಷ್ಟಲೇ 16 1 2 8 16 ಇಂಟು ಮಾಡ್ಬೇಕು 3 2 6 ಪ್ಲಸ್ 5 1 5 ಪ್ಲಸ್ 9 8 72 ಇವನ್ನೆಲ್ಲ ಮ್ಯಾಗೇನು ಕೂಡ್ಸಂದ್ರೆ ಎಷ್ಟಾತ್ರಿ 83 ಆಕತಿ ಡಿವೈಡ್ ಬೈ 16 16 1 16 5 ಎಷ್ಟು ಆಕತ್ತಂದ್ರೆ 80 ಆಕತಿ 16 5 ಎಷ್ಟು ಆಕತ್ರಿ 80 ಆಕತಿ 3 ಉಳಿತು ಪಾಯಿಂಟ್ ಕೊಡ್ರಿ 5 ಪಾಯಿಂಟ್ಸ್ ಎಲ್ಲ 5 ಪಾಯಿಂಟ್ ಸಮಥಿಂಗ್ರಾಗ ಅದಾವು 3 ಉಳಿತೈತಿ ಪಾಯಿಂಟ್ ಕೊಟ್ಟಿವಿ ಅಂದ್ರೆ ಏನಾಕತ್ತೆ 30 ಆಯ್ತು 16 1 16 ಎಷ್ಟು ಹೋಯ್ತು ಅಂದ್ರೆ 14 ಉಳಿತೈತ್ರಿ ಎಷ್ಟು ಹೋಯ್ತು 14 ಉಳಿತೈತಿ ನೆಕ್ಸ್ಟ್ ಪಾಯಿಂಟ್ ಕೊಟ್ಟದೀವಿ ಅಂದ್ರೆ ಇಲ್ಲೊಂದು 0 ತಗೊಂಡು 16 5.1 16 5 80 96 16 7 100 96 102 112 16 7 112 16 8 128 16 8 ಎಷ್ಟ್ರೆ 128 ಮತ್ತು 14 ಉಳಿತೈತೆ ಅಂದ್ರೆ 5.18 ಸಮಥಿಂಗ್ ಎಷ್ಟು ಬಂದೈತ್ರಲ್ಲ ಅದು 5.18 ಯಾವ್ದಂದ್ರೆ ಆನ್ಸರ್ ಇದಾಕತಿ 17 ಬರಂಗಿಲ್ಲ ಯಾಕಂದ್ರೆ ಇಲ್ಲಿ 14 ಉಳಿತೈತಿ 140 ಆಕತಿ 16 8 ಎಷ್ಟ್ರೆ 126 16 8 128 ಸಾರಿ 16 8 128 12 ಉಳಿತೈತೆ ಅಂದ್ರೆ 5.18 ಆನ್ಸರ್ ಬರ್ತದೆ ಮುಂದಿನ ಕ್ವಶನ್ ನೋಡ್ರಿ ದ ಎವರೇಜ್ ಏಜ್ ಆಫ್ 5 ಪೀಪಲ್ಸ್ ಈಸ್ 42 ಇಯರ್ಸ್ ಅಂದ್ರೆ 5 ಜನದ ಎವರೇಜ್ ಏಜ್ ಐತಿ ಎಷ್ಟೈತೆ ಅಂದ್ರೆ 42 ಐತ್ರಿ ಇನ್ನು ಸೆಕೆಂಡ್ ಗ್ರೂಪ್ ಒಂದು ಬರ್ತೈತಿ ಅದ್ರಾಗ 8 ಜನ ಇರ್ತಾರೋ ಅವ್ರದ್ದು ಎವರೇಜ್ ಏಜ್ ಎಷ್ಟೈತೆ ಅಂದ್ರೆ 81 ಐತಿ ವೆನ್ ಬೋತ್ ಗ್ರೂಪ್ಸ್ ಆರ್ ಮಿಕ್ಸ್ಡ್ ವಾಟ್ ಈಸ್ ದಿ ಎವರೇಜ್ ಏಜ್ ಆಫ್ ದಿ ಆಲ್ ದ ಪೀಪಲ್
5 ಜನದ ಎಷ್ಟೈತಿ 42 ಐತ್ರಿ. 5 ಜನದ ಎವರೇಜ್ ಏಜ್ ಐತಿ 42 ಐತ್ರಿ. ಸೆಕೆಂಡ್ ಗ್ರೂಪ್ದಾಗ 8 ಜನ ಅದಾರು, ಅವ್ರದ್ದು ಎವರೇಜ್ ಏಜ್ ಎಷ್ಟೈತಿ ಅಂದ್ರೆ 81 ಐತಿ. ಅವ್ರದ್ದು ಎವರೇಜ್ ಏಜ್ 81 ಐತ್ರಿ. ಹಂಗಾರೆ ಎಲ್ಲಾರು ಮಿಕ್ಸ್ ಮಾಡ್ರ ಟೋಟಲ್ ಎವರೇಜ್ ಏನಾಕೈತಿ ಅದ್ ಕೇಳಿ. ಪೈಲಾ 5 ಜನದ ಎವರೇಜ್ ಎಷ್ಟೈತ್ರಿ 42 ಐತಿ. ಪ್ಲಸ್ ಮುಂದೆ ಎಷ್ಟು ಜನ ಬರ್ತಾರ ಅಂದ್ರೆ 8 ಜನ ಬರ್ತಾರ. 8 ಜನದ ಎವರೇಜ್ ಏಜ್ ಏನಕತ್ತ ಅಂದ್ರೆ 81 ಐತಿ. ಎಷ್ಟೈತ್ರಿ 81 ಐತಿ. ಡಿವೈಡೆಡ್ ಬೈ ಟೋಟಲ್ ಹೋಲ್ ಎವರೇಜ್ ಕಂಡುಹಿಡ್ಬೇಕಾದ್ರೆ ಟೋಟಲ್ ಹೋಲ್ ಎವರೇಜ್ ಕಂಡು 5 ಜನದ 42 ಐತಿ, 8 ಜನದ 81 ಐತಿ. ಹಂಗಾದ್ರೆ ಟೋಟಲ್ ಆಗಿ 2 ಜನ ಆದ್ರೆ ಇಲ್ಲಿ 5 ಜನ, ಇಲ್ಲಿ 2 ಜನ ಅಂದ್ರೆ ಟೋಟಲ್ ಆಗಿ 13 ಜನ. ಎಷ್ಟು ಜನ ಇರ್ತಾರೋ ಕೆಳಗಡೆ ಬರಿಬೇಕು. 42 ಐದ್ಲೆ 45 200 ಪ್ಲಸ್ 2 5 10 210 ಪ್ಲಸ್ ಇಲ್ಲಿ ನೋಡ್ರಿ 88 640 ಪ್ಲಸ್ 1 8 8 ಅಂದ್ರೆ 648 ಆಕತ್ರಿ. ಡಿವೈಡ್ ಬೈ 13 ಎಲ್ಲ ಕೊಡ್ಸೋರಿ. 200 ಪ್ಲಸ್ 600 800 48 10 58 858 858 ಡಿವೈಡ್ ಬೈ 13 ಆಕೈತ್ರಿ. 13 ಅಂದ್ಲೆ 13 6 ಎಷ್ಟಂದ್ರ 78. 13 6 78 ಎಷ್ಟು ಹೋಯ್ತಂದ್ರೆ 7 ಹೋಯ್ತೈತ್ರಿ. ಮತ್ತೆ 78 13 6 ಎವರೇಜ್ ಏಜ್ ಆಫ್ ದಿ ನ್ಯೂ ಟೋಟಲ್ ಹೋಲ್ ಗ್ರೂಪ್ ಎಷ್ಟು ಆಕತ್ತಂದ್ರೆ 66 ಇಯರ್ಸ್. ಎಷ್ಟು ಆಕತ್ರಿ 66 ಇಯರ್ಸ್. ಎವರೇಜ್ ಏಜ್ ಆಫ್ ದಿ ಹೋಲ್ ಗ್ರೂಪ್ 66 ಇಯರ್ಸ್ ಆಕತ್. ಮುಂದಿನ ಕ್ವಶನ್ ನೋಡ್ರಿ ಯಾವ ತರ ಐತೆ. ದ ಥರ್ಡ್ ಪ್ರಪೋರ್ಷನ್ ಟು 9 and 15. 9 ಮತ್ತು 15ರದ ಥರ್ಡ್ ಪ್ರಪೋರ್ಷನ್ ಕೇಳ್ರಿ. ಯಾವ ತರ ಮಾಡೋದು ನೋಡ್ರಿ. ಥರ್ಡ್ ಪ್ರಪೋರ್ಷನ್ ಕೇಳ್ರಿ ಅಂದ್ರೆ ಯಾವಾಗ್ಲೂ ಎ ಮತ್ತು ಬಿ ಎರಡು ಕೊಟ್ಟಿರ್ತಾರೆ. ಥರ್ಡ್ ಪ್ರಪೋರ್ಷನ್ದಾಗ ಏನ್ ಮಾಡೋದು ಅಂದ್ರೆ ಬಿ ಇಂಟು ಬಿ ಡಿವೈಡೆಡ್ ಬೈ ಎ ಮಾಡ್ಬೇಕು. ಇವನ್ ಎರಡು ಗುಣಿಸಿದ್ರಿ ಡಿವೈಡ್ ಬೈ ಇದರಲ್ಲೇ ಭಾಗಿಸೋದು ಥರ್ಡ್ ಪ್ರಪೋರ್ಷನ್ ಅಂದ್ರೆ 15 ಇಂಟು 15. ಥರ್ಡ್ ಪ್ರಪೋರ್ಷನ್ ಅಂದ್ರೆ ಬಿ ಇಂಟು ಬಿ ಡಿವೈಡೆಡ್ ಬೈ ಎ. 15 ಇಂಟು 15 ಡಿವೈಡೆಡ್ ಬೈ ಎ ಎಷ್ಟೈತ್ರಿ 9 ಐತಿ. 9 ಐತಿ. 3 3 3 5 3 1 3 5 5 5 ಎಷ್ಟಾಕತ್ತೆ ಅಂದ್ರೆ 25 ಆಕತ್ತೆ. ಎಷ್ಟಾಕತ್ರಿ 5 5 25 ಆಕತ್ತೆ. ಮುಂದಿನ ಕ್ವಶನ್ ನೋಡ್ರಿ ಯಾವ ತರ ಐತೆ. ದ ರೇಷಿಯೋ ಆಫ್ ದಿ ಪ್ರೆಸೆಂಟ್ ಏಜಸ್ ಆಫ್ ಸಂಜನಾ ಅಂಡ್ ಯಾರ್ದಂದ್ರ ಆಮ್ಯ ಈಸ್ 3:4. ಅವ್ರಿಬ್ಬರದು ಪ್ರೆಸೆಂಟ್ ಏಜ್ ರೇಷಿಯೋ ಎಷ್ಟೈತೆ ಅಂದ್ರೆ 3:4 ಐತೆ. ಮುಂದ ಆಫ್ಟರ್ 10 ಇಯರ್ಸ್ ಅಂದ್ರೆ 10 ವರ್ಷದ ನಂತರ ದಿಸ್ ರೇಷಿಯೋ ವಿಲ್ ಬಿಕಮ್ 5:6. ಈ 3:4 ಇದ್ದದ 5:6 ಆಕತಿ. 3:4 ಇದ್ದದ 5:6 ಆಕತಿ. ಎಷ್ಟು ವರ್ಷ ಆದ್ಮೇಲೆ ತಂದ್ರ 10 ಇಯರ್ಸ್ ಆದ್ಮೇಲೆ. ಎಷ್ಟು ಇಯರ್ಸ್ ಆದ್ಮೇಲೆ ತಂದ್ರ 10 ಇಯರ್ಸ್ ಆದ್ಮೇಲೆ. ಅಂದ್ರೆ ಇಲ್ಲಿ ನೋಡ್ರಿ ಪೈಲ 3 ಪಟ್ ಇತ್ತು, ಈಗ ಏಟಾಗೈತಿ 5 ಪಟ್ ಆಗೈತ್ರಿ. ಯಾರ್ದಂದ್ರ ಇದು ಒಂದೇದ ಯಾರಂದ್ರ ಸಿಂಜನ್ದ. ಅದಾದ್ಮೇಲೆ ಇಲ್ಲಿ ಆಮ್ಯ. ಇದು ಸಿಂಜನ, ಇದು ಆಮ್ಯ. ಸಿಂಜನ್ ಪಟ್ ಇಲ್ಲ 3 ಪಟ್ ಇತ್ತು, ಈಗ ಎಷ್ಟಾಗೈತಿ 5 ಪಟ್ ಆಗೈತಿ. ಆಮ್ಯದ 4 ಪಟ್ ಇದ್ದದ 6 ಪಟ್ ಆಗೈತಿ. ಇಲ್ಲಿ ಎಷ್ಟು ಹೆಚ್ಚಾಗೈತ್ರಿ 2 ಪಟ್ ಹೆಚ್ಚಾಗೈತಿ. ಇಲ್ಲಿ ಎಷ್ಟು ಪಟ್ ಹೆಚ್ಚಾಗೈತಿ 2 ಪಟ್ ಹೆಚ್ಚಾಗೈತಿ. ಅಂದ್ರೆ 2 ಪಟ್ ಎದಕ್ಕೆ ಹೆಚ್ಚತ್ತಾರ 10 ವರ್ಷ ಸೇರಿಸಿದಾಗ. ಇಲ್ಲಿ 2 ಪಟ್ ಹೆಚ್ಚಾಗೈತಿ. ಮತ್ತೆ 8 ವರ್ಷ ಹೆಚ್ಚಾಗೈತಿ 10 ವರ್ಷ ಹೆಚ್ಚಾಗೈತಿ. ಇದ್ರ ಅರ್ಥ 2 ಪಟ್ ಅಂದ್ರ 10 ಇಯರ್ಸ್. 2 ಪಟ್ ಅಂದ್ರ 10 ಇಯರ್ಸ್. ಹಂಗಾರೆ 1 ಪಟ್ ಅಂದ್ರೆ ಏನಕ್ಕತ್ತೆ ಇದು 10ಕ್ಕ 2 ಡಿವೈಡ್ ಮಾಡೋದು. 2 1 2 5 1 ಪಟ್ ಅಂದ್ರೆ ಎಷ್ಟು ಬರ್ತೈತ್ರಿ 5 ಇಯರ್ಸ್ ಅಂತ ಬರ್ತೈತಿ. 1 ಪಟ್ ಅಂದ್ರ 5 ವರ್ಷ ಅಂತ ಇಷ್ಟು ಗೊತ್ತಾಯ್ತು. ಮುಂದೆ ಏನ್ ಕೇಳ್ಯಾರ ಅಂದ್ರ ದ ಪ್ರೆಸೆಂಟ್ ಏಜ್ ಆಫ್ ದಿ ಆಮ್ಯ. ಹಂಗಾರೆ ಪ್ರೆಸೆಂಟ್ ಏಜ್ ಅಂದ್ರೆ ಇದು 10 ವರ್ಷ ಆದ್ಮೇಲೆ. ಪ್ರೆಸೆಂಟ್ ಏಜ್ ಎಷ್ಟೈತೆ ಅದ್ರ ಆಕೆ 4 ಪಟ್ ಐತಿ. 1 ಪಟ್ ಅಂದ್ರೆ ಎಷ್ಟು 5 ವರ್ಷ. 4 ಪಟ್ ಅಂದ್ರೆ 4 ಇಂಟು 1 ಪಟ್ ಅಂದ್ರೆ 5 ಐತಿ. ಅದಕ್ಕೆ 4 5 20 ಇಯರ್ಸ್. ಇವೆಲ್ಲ ಪ್ರೆಸೆಂಟ್ ಏಜಸ್. ಇವ 10 ವರ್ಷ ಬಿಟ್ಟು ಆದ್ಮೇಲೆ ಎಷ್ಟು ಪಟ್ ಜಾಸ್ತಿ ಆಗೈತಿ 2 ಪಟ್ ಜಾಸ್ತಿ ಆಗೈತಿ. ಮತ್ತೆ 8 ವರ್ಷ ಜಾಸ್ತಿ ಆಗೈತಿ 10 ವರ್ಷ ಜಾಸ್ತಿ ಆಗೈತಿ. ಅದಕ್ಕೆ ಏನಾಗೈತಿ 2 ಪಟ್ ಅಂದ್ರೆ 10 ವರ್ಷ ಬರ್ತೈತಿ. 1 ಪಟ್ ಅಂದ್ರೆ 5 ವರ್ಷ ಬರ್ತೈತಿ. ಹಂಗಾದ್ರೆ ಆಮ್ಯಾಂದ ಏಜ್ ಎಷ್ಟೈತಿ 4 ಪಟ್ ಐತಿ. 4 ಇಂಟು 5 ಅಂದ್ರೆ 20 ವರ್ಷ ಬರ್ತೈತಿ. ಆನ್ಸರ್ ಯಾವ್ದಕ್ಕಂದ್ರೆ ಆಪ್ಷನ್ D4 ಹಾಕದ್ರಿ. ಮುಂದಿನ ಕ್ವಶನ್ ನೋಡ್ರಿ ಯಾವ ತರ ಐತೆ. ವಾಟ್ ವಿಲ್ ಬಿ ದಿ ಲೆಂತ್ ಆಫ್ ದಿ ಲಾಂಗೆಸ್ಟ್ ರಾಡ್ ದಟ್ ಕ್ಯಾನ್ ಬಿ ಪ್ಲೇಸ್ಡ್ ಇನ್ ಅ ರೂಮ್ 10 ಮೀಟರ್ ಲಾಂಗ್ 8 ಮೀಟರ್ ಬ್ರಾಡ್ ಅಂಡ್ 6 ಮೀಟರ್ ಹೈಟ್. ಅಂದ್ರೆ ಏನ್ ಕೇಳ್ಯಾರ ಅಂದ್ರೆ ಒಂದು ರೂಮ್ ಐತಿ, ಅದ್ರಾಗ ಅತಿ ಉದ್ದದ ರಾಡನ್ನ ಎಲ್ಲಿ ಪ್ಲೇಸ್ ಮಾಡ್ತೀರಿ ಆ ರೂಮ್ದ ಡೈಮೆನ್ಷನ್ಸ್ ಕೊಟ್ಟ. ರೂಮ್ 10 ಮೀಟರ್ ಉದ್ದ ಐತಿ, ನೆಕ್ಸ್ಟ್ 8 ಮೀಟರ್ ಆಗಲ್ಲ ಮತ್ತು 6 ಮೀಟರ್ ಹೈಟ್ ಐತಿ. ನೀವ ಯೋಚನೆ ಮಾಡ್ರಿ ಒಂದು ರೂಮ್ ಒಳಗ ಅತಿ ಉದ್ದದ ರಾಡನ್ನ ಎಲ್ಲಿ ಪ್ಲೇಸ್ ಮಾಡ್ಬೋದು. ಈ ತರ ಪ್ಲೇಸ್ ಮಾಡಿದ್ರೆ ಅತಿ ಉದ್ದ ಆಗಂಗಿಲ್ಲ. ನೆಕ್ಸ್ಟ್ ಈ ತರ ಪ್ಲೇಸ್ ಮಾಡಿದ್ರು ಅತಿ ಉದ್ದ ಆಗಂಗಿಲ್ಲ. ಯಾವ್ದು ಪ್ಲೇಸ್ ಅತಿ ಉದ್ದ ಆಕತ್ತಂದ್ರೆ ಆ ಮೂಲೆ ಹಿಡ್ದ ಆ ಮೂಲೆ ತನ ಏನ್ ಪ್ಲೇಸ್ ಮಾಡ್ತಿರ್ಲಿಲ್ಲ ಒಂದು ರೂಮ್ ಒಳಗ ಅದ ಏನಾಕತ್ತಂದ್ರ ಲಾಂಗೆಸ್ಟ್ ರಾಡ್ ಆಕತಿ. ಈ ಮೂಲೆ ಹಿಡ್ದ
ಆ ಮೂಲಿ ತುದಿಗೆ. ಅದಕ್ಕೆ ಏನತ್ತಾರ ಅಂದ್ರ ಡಯಾಗೋನಲ್ ಅತ್ತಾರ. ಏನತ್ತಾರ ಅಂದ್ರ ಡಯಾಗೋನಲ್ ಅತ್ತಾರ. ಹಂಗಾರ ಇದು ರೂಮ್ ಯಾವಾಗಲೂ ಒಂದು ಕ್ಯೂಬಾಯ್ಡ್ ಶೇಪ್ದಾಗ ಇರ್ತೈತಿ. ಒಂದು ರೂಮ್ ಯಾವ ಶೇಪ್ದಾಗ ಇರ್ತೈತ್ರಿ? ಕ್ಯೂಬಾಯ್ಡ್ ಶೇಪ್ದಾಗ ಇರ್ತೈತಿ ತಿಳ್ಕೊರಿ. ಎಕ್ಸಾಂಪಲ್ ಇರ್ಲಿಕ್ಕಂದ್ರೆ ಇಲ್ಲಿ ಶೇಪ್ ಒಳಗೆ ನೋಡು. ಈ ತರ ಕ್ಯೂಬಾಯ್ಡ್ ಶೇಪ್ದಾಗ ಇರ್ತೈತ್ರಿ. ಇಲ್ಲಿ ಲಾಂಗೆಸ್ಟ್ ರಾಡ್ ಏನಂದ್ರ ಈ ತುದಿಯಿಂದ ನೆಕ್ಸ್ಟ್ ಈ ತುದಿಗೆ ಕನೆಕ್ಟ್ ಮಾಡೋದಕ್ಕೆ ಲಾಂಗೆಸ್ಟ್ ರಾಡ್ ಅತ್ತಾರ. ಈ ತುದಿಯಿಂದ ಆ ತುದಿಗೆ ಲಾಂಗೆಸ್ಟ್ ರಾಡ್ ಅತ್ತಾರು. ನೆಕ್ಸ್ಟ್ ಇದು ಲಾಂಗೆಸ್ಟ್ ರಾಡ್ಕ್ಕೆ ಏನಕ್ಕಂದ್ರ ಇದಕ್ಕೆ ಏನತ್ತಾರ ಡಯಾಗೋನಲ್ ಅತ್ತಾರ. ಹಂಗಾರ ಡಯಾಗೋನಲ್ ಆಫ್ ದಿ ಕ್ಯೂಬಾಯ್ಡ್ ಏನ್ರಿ? ಡಯಾಗೋನಲ್ ಆಫ್ ಕ್ಯೂಬಾಯ್ಡ್ ಫಾರ್ಮುಲಾ ಏನೈತಿ ನೆನಪಿರ್ಬೋದು ಅನಿಸ್ತತಿ. ಡಯಾಗೋನಲ್ ಆಫ್ ದಿ ಕ್ಯೂಬಾಯ್ಡ್ ಫಾರ್ಮುಲಾ ಏನಂದ್ರ ಅಂಡರ್ ರೂಟ್ ಆಫ್ ಲೆಂತ್ ಸ್ಕ್ವೇರ್ ಪ್ಲಸ್ ಬ್ರೆಡ್ತ್ ಸ್ಕ್ವೇರ್ ಪ್ಲಸ್ ಹೈಟ್ ಸ್ಕ್ವೇರ್. ಹಂಗಾರೆ ಈಕ್ವಲ್ ಟು ಅಂಡರ್ ರೂಟ್ ಆಫ್ ಲೆಂತ್ ಅಂದ್ರೆ ಎಷ್ಟು ಕೊಟ್ಟಾರ್ರಿ? 10 ಮೀಟರ್ ಕೊಟ್ಟಾರ. ಅದ್ರ ಸ್ಕ್ವೇರ್ ಎಷ್ಟು ಆಕತಿ? 10 ಸ್ಕ್ವೇರ್ 100 ಪ್ಲಸ್ ಬ್ರೆಡ್ತ್ ಎಷ್ಟೈತಿ? 8 ಐತಿ. ಅದ್ರ ಸ್ಕ್ವೇರ್ ಏನು? 64 ಪ್ಲಸ್ ಹೈಟ್ ಎಷ್ಟೈತಿ? 6 ಮೀಟರ್ ಐತಿ. ಅದ್ರ ಸ್ಕ್ವೇರ್ ಏನಾಕೈತಿ ಅಂದ್ರ 36 ಆಕತಿ. ಅದ್ರ ಸ್ಕ್ವೇರ್ ಯಾಕಂದ್ರೆ 36 ಎಲ್ಲಾ ಕೂಡಿಸ್ರೆ ಎಷ್ಟಾತ್ ನೋಡ್ರಿ? 100 ಪ್ಲಸ್ 64 ಪ್ಲಸ್ 36 ಎಲ್ಲಾ ಕೂಡಿಸ್ರೆ 200 ಆಕತಿ. ಏನಕ್ಕತ್ರಿ? 200 ಆಕತಿ. ಇದನ್ನ ಡೈರೆಕ್ಟ್ ಹೊರಗೆ ತೆಗಿಯಾಕ ಬರಂಗಿಲ್ಲ. ಆದ್ರೆ ಇಲ್ಲಿ ಏನಾಯ್ತು ನೋಡ್ರಿ, ಎಲ್ಲ ಅಂಡರ್ ರೂಟ್ ಆಫ್ 2 ಅಂಡರ್ ರೂಟ್ ಆಫ್ 2 ಅಂಡರ್ ರೂಟ್ ಆಫ್ 2 ಈ ಫಾರ್ಮ್ನಾಗ ಅದಾವ. ನಾವು ಇದನ್ನ ಅಂಡರ್ ರೂಟ್ ಆಫ್ 2 ಫಾರ್ಮಿಗೆ ಬರೀನ್. ಹೆಂಗ್ ಬರೀದ್ ನೋಡ್ರಿ, ಇದನ್ನ 2 ಆಗಿ ಡಿವೈಡ್ ಮಾಡ್ಬೇಕು. ಹೆಂಗ 2 ಆಗಿ ಡಿವೈಡ್ ಮಾಡ್ತಾರ? 100 ಇಂಟು 2 100 ಇಂಟು 2 100 ರೋಡ್ ದಿಂದ ಹೊರಗೆ ಬರ್ತಂದ್ರೆ ಯಾವ್ದ್ರ ಸ್ಕ್ವೇರ್? 100 10 ಸ್ಕ್ವೇರ್. 100 ರೋಡ್ ದಿಂದ ಹೊರಗೆ ಬರ್ತಾರ 10 ಆಗಿ ಹೊರಗೆ ಬರ್ತೈತೆ. ಯಾಕಂದ್ರೆ 10 ಸ್ಕ್ವೇರ್ 100. ಏನ್ ಉಳಿತೈತ್ರ ಬ್ರಾಕೆಟ್ ಸ್ಕ್ವೇರ್ ರೂಟ್ ಒಳಗೆ ಏನು ಉಳಿತೈತೆ? 2 ಉಳಿತೈತೆ. ಅಂದ್ರೆ ಆನ್ಸರ್ ಯಾವ್ದಾಕತ್ತೆ ಅಂದ್ರೆ 10 ರೂಟ್ 2. ಆನ್ಸರ್ ಯಾವ್ದಾಕತ್ತೆ ಅಂದ್ರೆ 10 ರೂಟ್ 2 ಆಕತ್ರಿ. ಮುಂದಿನ ಕ್ವಶನ್ ನೋಡ್ರಿ, ದ ರೇಷಿಯೋ ಆಫ್ ದಿ ಟೂ ನಂಬರ್ಸ್ ರೇಷಿಯೋ ಕೊಟ್ಟಾರ 24 ಮತ್ತು 25. ಮುಂದೆ ಅದ್ರದ್ದು ಏನ್ ಕೊಟ್ಟಾರ ಅಂದ್ರಿ? HCF ಕೊಟ್ಟಾರ. ಎಷ್ಟು ಕೊಟ್ಟಾರ? ಏನ್ ಕೊಟ್ಟಾರ? HCF ಕೊಟ್ಟಾರ. HCF ಎಷ್ಟು ಕೊಟ್ಟಾರ ಅಂದ್ರೆ 3 ಕೊಟ್ಟಾರ. HCF ಎಷ್ಟು ಕೊಟ್ಟಾರ್ರಿ? 3 ಕೊಟ್ಟಾರ. ದೆನ್ ಫೈಂಡ್ ದಿ LCM ಅಂದಾರ. ರೇಷಿಯೋ ಕೊಟ್ಟಾರು, HCF ಕೊಟ್ಟಾರು. ರೇಷಿಯೋ ಕೊಟ್ಟ HCF ಕೊಟ್ಟಂದ್ರ ಇವಾಗ HCF ನ ರೇಷಿಯೋಕ್ ಇಂಟು ಮಾಡ್ತೀವ್ರಲ್ಲ, ಇದಾಗ ಹೇಳಿನ್ಲಿ. HCF ನ ರೇಷಿಯೋಕ್ ಇಂಟು ಮಾಡಿದ್ವಿ ಅಂದ್ರೆ ನಮಗೆ ನಂಬರ್ ಸಿಗ್ತಾವ. ಏನ್ ಸಿಗ್ತಾವ್ರಿ? ನಂಬರ್ ಸಿಗ್ತಾವ. ಒಂದ್ ನಂಬರ್ 24 ಪಟ್ಟೈತಿ, ಇನ್ನೊಂದ 25 ಪಟ್ಟೈತಿ. HCF 3 ಐತಿ. ಈ HCF ನ ನಂಬರ್ಗಳಿಗೆ ಇಂಟು ಮಾಡಿದ್ವಿ ಅಂದ್ರೆ ನಮಗೇನ್ ಇದು ರೇಷಿಯೋಕ HCF ನ ಇಂಟು ಮಾಡಿದ್ವಿ ಅಂದ್ರ ನಂಬರ್ ಸಿಗ್ತಾವ. 24 ಮೂರ್ಲೆ 72, 25 ಮೂರ್ಲೆ 75. ಹಂಗಾರ ಆ ನಂಬರ್ಗಳು ಯಾವಂದ್ರ ಒಂದ್ 72 ಮತ್ತು ಇನ್ನೊಂದ 75. ಇತರದ್ದು ಏನ್ ಕೇಳ್ಯಾರ ಅಂದ್ರೆ ಈ LCM ಕೇಳ್ಯಾರ. ಇತರದ್ದು ಏನ್ ಕೇಳ್ಯಾರ? LCM ಕೇಳ್ಯಾರ. ಒಂದ್ ಸಂಖ್ಯೆ 72, ಇನ್ನೊಂದ್ ಸಂಖ್ಯೆ 75. ಇವತ್ತು ಎರಡೂ ತರದ್ದು LCM ಕಂಡಿಡಿದ್ರು. LCM ಯಾವ್ದ್ರಲ್ಲಿ ಹೋಗ್ತಾವ? ಇಲ್ಲೇ ಎರಡೊತ್ತಕ್ಕೂ 3ಲೆ ಇಂಟು ಮಾಡಿದ್ರೆ 3ಲೆ ಹೋಗ್ತಾವ. 3 24ಲೆ 3 25ಲೆ 3 24ಲೆ 3 25ಲೆ. ನೆಕ್ಸ್ಟ್ ನೋಡ್ರಿ, ಇನ್ನ ಇವು ಎರಡು ಒಂದಮ್ಮಗೆ ಆಗಿಲ್ಲ. 24 25 ಎರಡು ಒಂದಮ್ಮಗೆ ಆಗಿಲ್ಲ. ಅದಕ್ಕೆ ಇವ್ನ 2 ಇಂಟು ಮಾಡಿ ಇದಕ್ಕೆ 3 ಇಂಟು ಮಾಡಿದ್ರೆ ನಮ್ಗೆ LCM ಸಿಗ್ತೈತಿ. ಯಾವ ತರ ಮಾಡೋದು ನೋಡ್ರಿ? 3 ಇಂಟು 24 ಇಂಟು 25. ಯಾವಾಗಲೂ ನಿಮಗೆ 25 ಇಂಟು ಬರ್ತಂದ್ರೆ ಮ್ಯಾಥ್ಸ್ ಒಳಗೆ ಎಲ್ಲೆಲ್ಲಿ 25 ಇಂಟು ಬರ್ತೈತ್ರಲ್ಲ ಅಲ್ಲಿ ಆ ಜಾಗದಾಗ ಏನ್ ತೊಂಬ್ರಿ ಅಂದ್ರೆ 100 ಡಿವೈಡೆಡ್ ಬೈ 4 ಮಾಡ್ರಿ. 100 ಡಿವೈಡೆಡ್ ಬೈ 4 ಅಂದ್ರೂ 25. The 3 ಕೆ 3 ಇಂಟು 24 24 ಇಂಟು 25 ಜಾಗದಾಗ ಏನ್ ಮಾಡ್ತಾನ? 100 ಡಿವೈಡ್ ಬೈ 4 ಅಂತ ಮಾಡ್ತೀನಿ. 4 ಒಂದ್ಲೆ 4 ಆರ್ಲೆ 6 ಮೂರ್ಲೆ 18. 18 ಇಂಟು 100 ಏನಾಕತ್ತಂದ್ರ 1800 ಆಕತಿ. ಎಷ್ಟಾಕತ್ರಿ? 1800 ಆಕತಿ. ಎಷ್ಟಾಕತ್ರಿ? 1800 ಆಕತಿ. ನಮ್ಮ ಆನ್ಸರ್ ಯಾವ್ದಂದ್ರ ಆಪ್ಷನ್ D4 ಆಕತಿ. ಮುಂದಿನ ಕ್ವಶನ್ ನೋಡ್ರಿ, ವಾಟ್ ಈಸ್ ದ ವ್ಯಾಲ್ಯೂ ಶುಡ್ ಕಮ್ ಇನ್ ಪ್ಲೇಸ್ ಆಫ್ ದಿ ಕ್ವಶನ್ ಮಾರ್ಕ್? ಕ್ವಶನ್ ಮಾರ್ಕ್ ಜಾಗದಾಗ ಏನ್ ಬರ್ಬೇಕಂತ ಕೇಳ್ಯಾರ. ಹಂಗಾರೆ ಎಲ್ಲಾ ಬಿಡ್ಸೋನ್ರಿ ಈ ಬ್ರಾಕೆಟ್ ಆಗ ನೋಡ್ರಿ. ಪೈಲಾ ಬ್ರಾಕೆಟ್ ಬಿಡಿಸ್ಬೇಕು. ಇದು ಯಾವ ತರದ ಪ್ರಾಬ್ಲಮ್ ಅಂದ್ರೆ ಬಾಡ್ಮಾಸ್ ಪ್ರಾಬ್ಲಮ್. ಯಾವ ಪ್ರಾಬ್ಲಮ್ ಅಂದ್ರೆ ಬಾಡ್ಮಾಸ್ ಪ್ರಾಬ್ಲಮ್. ನೆಕ್ಸ್ಟ್ ಪೈಲಾ ಬ್ರಾಕೆಟ್ ಇದ್ದದ್ದು ಬಿಡಿಸೋದು, ಅದಾದ್ಮೇಲೆ ಆಫ್, ನೆಕ್ಸ್ಟ್ ಡಿವಿಷನ್ ರೀ, ಅದಾದ್ಮೇಲೆ ಮಲ್ಟಿಪ್ಲಿಕೇಶನ್, ಅದಾದ್ಮೇಲೆ ಎಡಿಷನ್, ಲಾಸ್ಟಕ್ಕ ಸಬ್ಸ್ಟ್ರಾಕ್ಷನ್ ಮಾಡ್ಬೇಕು. ಪೈಲಾ ಬ್ರಾಕೆಟ್ ಎಲ್ಲೈತಿ ನೋಡ್ರಿ, ಬ್ರಾಕೆಟ್ ಇಲ್ಲೈತಿ. ಬ್ರಾಕೆಟ್ ಒಳಗ ಏನ್ ಬಿಡಿಸ್ಬೇಕಂದ್ರ ಪೈಲಾ ಡಿವಿಷನ್, ಆಫ್ ಇತ್ತಾರ ಆಫ್ ಬಿಡಿಸೋದು, ಡಿವಿಷನ್ ಇತ್ತಾರ ಡಿವಿಷನ್ ಬಿಡಿಸೋದು. ಬ್ರಾಕೆಟ್ ಒಳಗ ಆಫ್ ಇಲ್ಲ, ನೆಕ್ಸ್ಟ್ ಡಿವಿಷನ್ ಐತಿ, ಅದನ್ನ ಬಿಡಿಸೋಣ. 3 ಒಂದ್ಲೆ 3 5ಲೆ
ನೆಕ್ಸ್ಟ್ 5 + 14 ಎಷ್ಟು ಆಕತ್ತಂದ್ರೆ 19 ಆಕತ್ತೆ. ಎಷ್ಟು ಆಕತ್ರಿ 19. ಮುಂದಿದ್ದಂಗೆ ಬರ್ರಿ ನಾವು ಇಂಟು 5 ಐತಿ ಡಿವೈಡೆಡ್ ಬೈ √361 ಅಂದ್ರೆ ಎಷ್ಟರದ್ದು ಇದು 19 360 ಸ್ಕ್ವೇರ್ ರೂಟ್ದಿಂದ ಹೊರಗೆ ಬರ್ತಂದ್ರೆ 19 ಹೊರಗೆ ಬರ್ತದೆ. ಯಾಕೆ ಹೇಳು 19 ಸ್ಕ್ವೇರ್ 360 ಅಂದ್ರೆ ಇದು ಯಾವ ಥರ ಐತಂದ್ರೆ 19 × 5 ಡಿವೈಡೆಡ್ ಬೈ 19 ಐತಿ. ಈ ಥರ ಬರ್ಕೋಬೋದು. ಈ 19 ಕ್ಯಾನ್ಸಲ್ ಆಗಿ ಏನು ಉಳಿತೈತಂದ್ರೆ 5 ಉಳಿತೈತಿ. ಎಷ್ಟು ಉಳಿತೈತಿ 5 ಉಳಿತೈತ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಯಾವ ಥರ ಐತಂದ್ರೆ ಫೈಂಡ್ ದಿ ಕಾಸ್ಟ್ ಪ್ರೈಸ್. ಏನು ಕೇಳ್ಯಾರ ಅಂದ್ರೆ ಕಾಸ್ಟ್ ಪ್ರೈಸ್ ಕೇಳ್ಯಾರಿ. ಇಫ್ ಬೈ ಸೆಲ್ಲಿಂಗ್ ಗೂಡ್ಸ್ ಎಟ್ ₹414 ಮರ್ಚೆಂಟ್ ಲಾಸಸ್ 8%. ಏನು ಕೇಳ್ಯಾರಂದ್ರೆ ಕೊಂಡ ಬೆಲೆ ಕೇಳ್ಯಾರ. ಎಷ್ಟಕ್ಕೆ ತಂದಾನತ್ ಕೇಳ್ಯಾರ. ಒಬ್ಬ ಏನು ಮಾಡ್ತಾನ 414ಕ್ಕೆ ಮಾರ್ತಾನು. 414ಕ್ಕೆ ಮಾರಿದಾದ್ಮೇಲೆ ಅವಂಗ 8% ಲಾಸ್ ಆಕತಿ. ಹಂಗಾದ್ರೆ ಅವ ಎಷ್ಟಕ್ಕೆ ತಂದಾನ ಕೇಳ್ಯಾರ. ಎಷ್ಟಕ್ಕೆ ತಂದಾನಂದ್ರೆ ಕಾಸ್ಟ್ ಪ್ರೈಸ್ ಕೇಳ್ಯಾರ. ನೋಡ್ರಿ 8% ಅಂದ್ರೆ ನಮಗೆ ಗೊತ್ತಿರಬೇಕು. 8% ಅಂದ್ರೆ 8/100. ಇದ್ರ ಅರ್ಥ 4 2 4 2 2 ಉಳಿತು 20 ಅಂದ್ರೆ 5. ಇದ್ರ ಅರ್ಥ ಲಾಸ್ ಆಗೈತೆ ಅಂದ್ರೆ 25 ಪಟ್ಟಕ್ಕೆ ತಂದಾನ. ಇದು ಯಾವಾಗಲೂ ಕೆಳಗಿಂದ ಏನಾಗಿರ್ತದ್ರೆ ಕಾಸ್ಟ್ ಪ್ರೈಸ್ ಆಗಿರ್ತದೆ. ಕೆಳಗಿಂದ ಏನಾಗಿರ್ತೈತ್ರಿ ಕಾಸ್ಟ್ ಪ್ರೈಸ್ ಆಗಿರ್ತೈತಿ. ಪ್ರಾಫಿಟ್ ಆಗಿತ್ತಂದ್ರೆ ಪ್ಲಸ್ ಆಕತಿ, ಲಾಸ್ ಆಗಿತ್ತಂದ್ರೆ ಮೈನಸ್ ಆಕತಿ. 25ರಾಗ 2 ಮೈನಸ್ ಮಾಡ್ರಿ ಏನಾತ್ರಿ 23 ಆತು. ಎಷ್ಟಾಯ್ತು 23 ಆತು. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಆಕತ್ತೆ ಅಂದ್ರೆ 23 ಪಟ್ಟು. ಇದ್ರ ಅರ್ಥ ನಾ 25 ಪಟ್ಟಕ್ಕೆ ತಂದ 23 ಪಟ್ಟಕ್ಕೆ ಮಾರತಾನೆ. ಅದಕ್ಕೆ 8% ಲಾಸ್ ಆಗಕತ್ತೈತಿ. ಹಂಗಾರೆ ಎಷ್ಟು ಲಾಸ್ ಆಗಕತ್ತೈತಿ 414 ಲಾಸ್ ಆಗೈತಿ. ಇದ್ರ ಅರ್ಥ ಸಾರಿ ಎಷ್ಟು ಲಾಸ್ ಆಗೈತೆ ಅಂದ್ರೆ 8% ಲಾಸ್ ಆಗೈತಿ. 8ಕ್ಕೆ ಮಾರತಾನೆ 414ಕ್ಕೆ ಮಾರಾಕ್ತಾನೆ. ಅಂದ್ರೆ 8 ಪಟ್ಟಕ್ಕೆ ಮಾರತಾನೆ 23 ಪಟ್ಟಕ್ಕೆ ಮಾರತಾನೆ. 23 ಪಟ್ಟು ಅಂದ್ರೆ ಏನಕ್ಕತ್ತೆ 414. ನಮಗೆ ಒಂದು ಪಟ್ಟಕ್ಕೆ ಕಂಡಿಡ್ಬೇಕು. ಯಾವಾಗಲೂ ಏನು ಕಂಡಿಡ್ಬೇಕ್ರಿ 23 ಪಟ್ಟು ಅಂದ್ರೆ 414. ಒಂದು ಪಟ್ಟು ಕಂಡಿಡ್ಬೇಕಾದ್ರೆ ಇದೇ 23ನ್ನ ಇದಕ್ಕೆ ಡಿವೈಡ್ ಮಾಡೋದು. ಇದಕ್ಕೆ ಡಿವೈಡ್ ಮಾಡೋದು. 23 ಒಂದ್ಲೆ ಎಷ್ಟು ಹೋಯ್ತಂತಂದ್ರೆ 17 ಹೋಯ್ತೈತಿ. 174 ಆತ್ರಿ. ಹಂಗಾದ್ರೆ 23 8 174. ಯಾಕಂದ್ರೆ 28 128 ಎಷ್ಟಾದ್ರೆ ಸರಿ ಎಷ್ಟು ಹೋಯ್ತಂದ್ರೆ 18 ಹೋಯ್ತೈತಿ. 18 ಹೋಯ್ತೈತಿ. 23 33 40 ಅಂದ್ರೆ 18 ಹೋಯ್ತೈತಿ. 184 ಆತ. ಯಾಕಂದ್ರೆ 23 ನೆಕ್ಸ್ಟ್ 23 8 ಎಷ್ಟಂದ್ರೆ 184. ಯಾಕಂದ್ರೆ 28 160 3 8 24. 160 + 24 ಅಂದ್ರೆ 184 ಆಕೈತಿ. ಹಂಗಾರೆ ಒಂದು ಪಟ್ ಅಂದ್ರೆ ಎಷ್ಟು ಬತ್ರಿ 18 ಬತ್ತ. ನಮಗೆ ಎಷ್ಟು ಪಟ್ ಬೇಕು 25 ಪಟ್ ಬೇಕು. ಹಂಗಾರೆ ಇದಕ್ಕೂ ಇಂಟು 18 ಮಾಡ್ರಿ. 25 × 18. ನೆಕ್ಸ್ಟ್ 18 5 90. 18 5 ಎಷ್ಟು 90. 18 2 36 + 9 45 ಆಕತಿ. ಎಷ್ಟು ಆಕತ್ರಿ 450 ರೂಪಾಯಿ. ಹಂಗಾರೆ ಅವ್ನು ತಂದಿದ್ದು ಎಷ್ಟಕ್ಕಂದ್ರೆ 450 ರೂಪಾಯಿಗೆ ತಂದಾನ. ಮುಂದಿನ ಕ್ವಶನ್ ನೋಡ್ರಿ ಯಾವ ಥರ ಐತಿ. ಇದನ್ನ ಸಾಲ್ವ್ ಮಾಡೋದಾರ ಯಾವ ಥರ ಮಾಡೋದು ನೋಡ್ರಿ. ಆನ್ಸರ್ ಏನು ಬರ್ತೈತೆ ಇಲ್ಲಿ 11 × 3 ಐತಿ. ಎಷ್ಟು ಆಕತಿ ಅಂದ್ರೆ 33 ಆಕತಿ. ಪ್ಲಸ್ 9 1 9 5. ನೆಕ್ಸ್ಟ್ ಪ್ಲಸ್ 8 1 8 9. -5 ಐತಿ +4 ಐತಿ. ಎಲ್ಲ ಯಾವಾಗ ಕೂಡೋದವ್ರಿ ಕೂಡಿಸ್ರಿ. 33 5 38 + 9 ಅಂದ್ರೆ 47 ಆಯ್ತು. 47 + 5 47 + 4 51. ಇನ್ನೊಮ್ಮೆ ನೋಡ್ರಿ 33 5 38 38 + 9 47 47 + 4 51. 51ರಾಗ ಈ 5ನ್ನು ಮೈನಸ್ ಮಾಡ್ರಿ ಎಷ್ಟು ಆಕತ್ತೆ 46 ಆಕತಿ. ಎಷ್ಟು ಆಕತ್ರಿ 46 ಆಕತಿ. ಆಪ್ಷನ್ A1 ನಮ್ದು ಆನ್ಸರ್ ಆಕತಿ. ಮುಂದಿನ ಕ್ವಶನ್ ನೋಡ್ರಿ ಯಾವ ಥರ ಐತೆ. ಅ ಥೀಫ್ ಒಬ್ಬ ಕಳ್ಳನ ನೋಟಿಸ್ಡ್ ಬೈ ಅ ಪೊಲೀಸ್ ಮ್ಯಾನ್ ಫ್ರಮ್ ಅ ಡಿಸ್ಟೆನ್ಸ್ ಆಫ್ 500 ಮೀಟರ್. ಒಬ್ಬ ಕಳ್ಳ ಇರ್ತಾನೋ ಇಲ್ಲೇ ಥೀಫ್ ಅವನ ಪೊಲೀಸ್ ನೋಡ್ತಾನೆ. ಎಷ್ಟು ದೂರಿಂದ ನೋಡ್ತಾನಂದ್ರೆ 500 ಮೀಟರ್ಲೇ ನೋಡ್ತಾನೆ. ಎಷ್ಟು ದೂರಿಂದ ನೋಡ್ತಾನಂದ್ರೆ 500 ಮೀಟರ್ ದೂರಿಂದ ನೋಡ್ತಾನೆ. ಅ ಥೀಫ್ ಸ್ಟಾರ್ಟ್ ರನ್ನಿಂಗ್ ಆ್ಯಂಡ್ ಪೊಲೀಸ್ ಮ್ಯಾನ್ ಚೇಸ್ ಹಿಮ್. ಅಂದ್ರೆ ಕಳ್ಳ ಹಿಂಗೆ ಓಡಾಕತ್ತಾನು. ಪೊಲೀಸ ಅವನ ಚೇಸ್ ಮಾಡ್ತಾನಂದ್ರೆ ಬೆನ್ ಹತ್ತಾನಂದ. ನೆಕ್ಸ್ಟ್ ಇದಾದ್ಮೇಲೆ ದ ಥೀಫ್ ಆ್ಯಂಡ್ ಪೊಲೀಸ್ ಮ್ಯಾನ್ ರನ್ ಎಟ್ ಅ ಸ್ಪೀಡ್ ಎಟ್ ದ ರೇಟ್ ಆಫ್ 17 km ಆ್ಯಂಡ್ 20 km/h. ಇದರ ಅರ್ಥ ಕಳ್ಳ ಒಂದು ತಾಸಿಗೆ 17 ಕಿಲೋಮೀಟ್ರ್. ನೆಕ್ಸ್ಟ್ ಪೊಲೀಸ ಒಂದು ತಾಸಿಗೆ 20 ಕಿಲೋಮೀಟ್ರ್ ಸ್ಪೀಡ್ ಆಗಿ ಓಡ್ತಾನೆ. ಇದು ಇಂಪಾರ್ಟೆಂಟ್ ಪಾಯಿಂಟ್ ರೀ. ಕಳ್ಳ ಒಂದು ತಾಸಿಗೆ 17 ಕಿಲೋಮೀಟ್ರ್ ಓಡ್ತಾನು. ಪೊಲೀಸ್ ಒಂದು ತಾಸಿಗೆ 20 ಕಿಲೋಮೀಟ್ರ್ ಓಡ್ತಾನು. ವಾಟ್ ಈಸ್ ದ ಡಿಸ್ಟನ್ಸ್ ಬಿಟ್ವೀನ್ ದೆಮ್ ಆಫ್ಟರ್ 8 minutes? ಅವ್ರ ನಡು ಈಗ ಎಷ್ಟು ಡಿಸ್ಟೆನ್ಸ್ ಐತ್ರಿ 500 ಮೀಟ್ರ್ ಐತಿ.
ಹಂಗಾದ್ರೆ 8 ನಿಮಿಷ ಆದ್ಮೇಲೆ ಡಿಸ್ಟೆನ್ಸ್ ಎಷ್ಟು ಆಗಿರ್ತೈತೆ ಅದಕ್ಕೆ ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಆಫ್ಟರ್ 8 ಮಿನಿಟ್ಸ್. ಇಲ್ಲಿ ನೋಡ್ರಿ ಅವ 17 1 ತಾಸಿಗೆ 17 ಕಿಲೋಮೀಟರ್ ಓಡತಾನ ಕಳ್ಳ, ಪೊಲೀಸ್ 1 ತಾಸಿಗೆ 20 ಕಿಲೋಮೀಟರ್ ಓಡತಾನ. ಅಂದ್ರೆ 60 ನಿಮಿಷಕ್ಕೆ ಅವ್ರಿಬ್ಬರು ನೋಡು ಎಷ್ಟು ಕಡಿಮೆ ಆಕತಿ ಹೇಳ್ರಿ. ಇವ್ 1 ತಾಸಿಗೆ 17 ಕಿಲೋಮೀಟರ್ ಓಡಿರ್ತಾನ, ಇವ್ 1 ತಾಸಿಗೆ 20 ಕಿಲೋಮೀಟರ್ ಓಡ್ತಾನಂದ್ರ ಅವ್ರ 1 ತಾಸಿಗೆ ಅವ್ರಿಬ್ಬರು ನೋಡು 3 ಕಿಲೋಮೀಟರ್ ಕಡಿಮೆ ಆಕತಿ. ಎಷ್ಟು ಕಡಿಮೆ ಆಕತ್ತಂದ್ರ 3 ಕಿಲೋಮೀಟರ್ ಕಡಿಮೆ ಆಕತಿ. ಆನ್ಸರ್ ಎಲ್ಲ ಮೀಟರ್ದಾಗ ಅದಾವು, ಮೀಟರ್ದಾಗ ಇಟ್ಕೊನು. 3 ಕಿಲೋಮೀಟರ್ ಅಂದ್ರ 3000 ಮೀಟರ್. 60 ನಿಮಿಷಕ್ಕ ಅಂದ್ರ 1 ತಾಸಿಗೆ 60 ನಿಮಿಷಕ್ಕೆ ಅವ್ರಿಬ್ಬರು ನೋಡು 3000 ಮೀಟರ್ ಗ್ಯಾಪ್ ಕಡಿಮೆ ಆಕತಿ. ಹಂಗಾದ್ರೆ 8 ನಿಮಿಷಕ್ಕೆ ಎಷ್ಟು ಕಡಿಮೆ ಆಕತಿ ಅಂತ ಕೇಳೋರು. 8 ನಿಮಿಷಕ್ಕ ಕ್ವಶನ್ ಮಾರ್ಕ್ ಏನ್ರಿ ಕ್ವಶನ್ ಮಾರ್ಕ್. ಇದ ಇಲ್ಲಿ ಹೋಗತಿ, ಇದ ಡಿವೈಡ್ ಆಕತಿ. ಅಂದ್ರೆ 3000 ಇಂಟು 8 ಡಿವೈಡ್ ಬೈ 60. ಈ 0 ಹೊತ್ತು 6 1 6 5 ಮುಂದೆ ಇದೊಂದು 0 58 ಎಷ್ಟಂದ್ರ 400. ಅಂದ್ರೆ 8 ನಿಮಿಷಕ್ಕೆ ಅವ್ರಿಬ್ಬರು ನೋಡಿ ಎಷ್ಟು ಕಡಿಮೆ ಆಕತಿ ಅಂದ್ರ 400 ಕಡಿಮೆ ಆಕತಿ. ಇನ್ನ ಟೋಟಲ್ ಎಷ್ಟಿತ್ತು 500 ಇತ್ತು. 500 ಮೀಟರ್ ಅವ್ರಿಬ್ಬರು ನೋಡು ಗ್ಯಾಪ್ ಇತ್ತು. 8 ನಿಮಿಷ ಆದ್ಮೇಲೆ ಅವ್ರಿಬ್ಬರು ನೋಡು 400 ಗ್ಯಾಪ್ ಕಡಿಮೆ ಆಕತಿ. ಅಂದ್ರೆ ಇನ್ ಎಷ್ಟು ಉಳಿತ್ರಿ 100 ಗ್ಯಾಪ್ ಉಳಿತು. 100 ಮೀಟರ್ ಅವ್ರಿಬ್ಬರು ನೋಡು ಗ್ಯಾಪ್ ಎಷ್ಟು ಉಳಿದೈತಿ ಅಂತ ಕೇಳೋರು. ವಾಟ್ ಈಸ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಆಫ್ಟರ್ 8 ಮಿನಿಟ್ಸ್. 8 ನಿಮಿಷ ಆದ್ಮೇಲೆ ಅವ್ರಿಬ್ಬರು ನೋಡು ಗ್ಯಾಪ್ ಎಷ್ಟು ಉಳಿತೈತೆ ಅಂದ್ರೆ 100 ಮೀಟರ್ ಉಳಿತದೆ. ಮುಂದಿನ ಕ್ವಶನ್ ನೋಡ್ರಿ. ಎ ಕ್ಯಾನ್ ಕಂಪ್ಲೀಟ್ ಎ ಪೀಸ್ ಆಫ್ ವರ್ಕ್ ಇನ್ 45 ಡೇಸ್. ಎ ಒಂದು ಕೆಲಸನ 2 ದಿನದಾಗ ಮುಗಿಸ್ತಾನಂದ್ರ 45 ದಿನಕ್ಕೆ ಮುಗಿಸ್ತಾನ್ರಿ. ಎ 2 ದಿನಕ್ಕೆ ಮುಗಿಸ್ತಾನು, 45 ದಿನಕ್ಕೆ ಮುಗಿಸ್ತಾನ್ರಿ. ಅದ ಕೆಲಸನ ಬಿ ಎಷ್ಟು ದಿನಕ್ಕೆ ಮುಗಿಸ್ತಾನಂದ್ರ 90 ದಿನಕ್ಕೆ ಮುಗಿಸ್ತಾನ. ಅದ ಕೆಲಸನ ಬಿ ಎಷ್ಟು ದಿನಕ್ಕೆ ಮುಗಿಸ್ತಾನ 90 ದಿನಕ್ಕೆ ಮುಗಿಸ್ತಾನ. ಇಫ್ ದೇ ವರ್ಕ್ ಟುಗೆದರ್, ಇಬ್ರು ಸೇರ್ ಕೆಲಸ ಮಾಡಿದ್ರೆ ಅಂದ್ರೆ ವಾಟ್ ಫ್ರಾಕ್ಷನ್ ಆಫ್ ದಿ ವರ್ಕ್ ಕ್ಯಾನ್ ಬಿ ಕಂಪ್ಲೀಟೆಡ್ ಇನ್ 10 ಡೇಸ್. 10 ಆದ್ಮೇಲೆ ಎಷ್ಟು ಫ್ರಾಕ್ಷನ್ ಅಂದ್ರೆ ಎಷ್ಟು ಪ್ರಮಾಣದ ಕೆಲಸ ಮುಗಿದಿರ್ತೈತೆ ಅಂತ ಕೇಳ್ಯಾರ. ಇಂಥವು ಬಂದವ್ರ ಆಬ್ವಿಯಸ್ಲಿ LCM ಮೆಥಡ್ಲೇನೆ ಮಾಡ್ತೀವಿ. ಟೈಮ್ ಆ್ಯಂಡ್ ವರ್ಕ್ದು ಪ್ರಾಬ್ಲಮ್. 45 ಮತ್ತು 90 LCM 90 ಆಕತಿ. ಯಾಕೆ ಹೇಳ್ರಿ, ಎರಡದ್ರಾಗು ದೊಡ್ಡದು ಯಾವ್ದ 90. 90 45 ಮ್ಯಾಗ ಆಗೈತಿ. ಮುಂದೆ 45 2 90 1. ಇದ್ರ ಅರ್ಥ ಎ 1 ದಿನಕ್ಕೆ 2 ಪಟ್ಟು ಕೆಲಸ ಮಾಡ್ತಾನು, ಬಿ 1 ದಿನಕ್ಕೆ 1 ಪಟ್ಟು ಕೆಲಸ ಮಾಡ್ತಾನು. ಇಬ್ರು ಕೂಡಿ ಇಫ್ ದೇ ವರ್ಕ್ ಟುಗೆದರ್, ಇಬ್ರು ಕೂಡಿ 1 ದಿನಕ್ಕೆ 3 ಪಟ್ಟು ಕೆಲಸ ಮಾಡ್ತಾರ. ಇಬ್ರು ಕೂಡಿ 1 ದಿನಕ್ಕೆ 3 ಪಟ್ಟು ಕೆಲಸ ಮಾಡ್ತಾರು. ಎಷ್ಟು ದಿನ ವರ್ಕ್ ಮಾಡ್ಯಾರು? ವಾಟ್ ಫ್ರಾಕ್ಷನ್ ಆಫ್ ದಿ ವರ್ಕ್ ಕ್ಯಾನ್ ಬಿ ಕಂಪ್ಲೀಟೆಡ್ ಇನ್ 10 ಡೇಸ್. 1 ದಿನಕ್ಕೆ 3 ಪಟ್ಟು ಕೆಲಸ ಮಾಡ್ತಾರು. 10 ದಿನಕ್ಕೆ 2 ಪಟ್ಟು ಕೆಲಸ ಮಾಡ್ತಾರ ಅಂದ್ರೆ 30 ಪಟ್ಟು ಕೆಲಸ ಮಾಡ್ತಾರ. 10 ದಿನಕ್ಕೆ 2 ಪಟ್ಟು ಕೆಲಸ ಆಗೈತ್ರಿ, 30 ಪಟ್ಟು ಕೆಲಸ ಆಗೈತಿ. ಅಂದ್ರೆ ಎಷ್ಟು ಫ್ರಾಕ್ಷನ್ ಆಗೈತಿ ಅದಕ್ಕೆ ಯಾರು 30 ಪಟ್ಟು ಕೆಲಸ ಆಗೈತಿ. ಎಷ್ಟರ ಪೈಕಿ 90 ಪೈಕಿ. ಈ 0 ಹೊತ್ತು 3 1 3 3 ಎಷ್ಟು ಕೆಲಸ ಕಂಪ್ಲೀಟ್ ಆಗೈತಿ ಅಂದ್ರೆ 3ರಾಗ 1 ಪಟ್ಟು ಕೆಲಸ ಮುಗಿದೈತಿ. 3ರಾಗ ಎಷ್ಟು ಪಟ್ಟು ಕೆಲಸ ಮುಗಿದೈತಿ 1 ಪಟ್ಟು ಅಂದ್ರೆ ಆನ್ಸರ್ ಏನಾಕತಿ ಅಂದ್ರೆ ನಮ್ದು 1/3 ಆಕತ್ರಿ. ಎಷ್ಟಾಕತಿ 1/3. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಫೈಂಡ್ ದಿ ಕಂಪೌಂಡ್ ಇಂಟ್ರೆಸ್ಟ್. ಏನ್ ಕೇಳ್ಯಾರ ಅಂದ್ರೆ ಕಂಪೌಂಡ್ ಇಂಟ್ರೆಸ್ಟ್ ಕೇಳ್ಯಾರು. ಕಂಪೌಂಡಿಂಗ್ ಆನ್ಯುವಲಿ ಅಂದ್ರೆ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರ ಅಂದ್ರೆ ಕಂಪೌಂಡ್ ಇಂಟ್ರೆಸ್ಟ್ ನ ವರ್ಷಕ್ಕೊಮ್ಮೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ಆನ್ ಎಷ್ಟು ರೂಪಾಯಿಗೆ ಅಂದ್ರೆ 22,500 ರೂಪಾಯಿಗೆ. ಎಷ್ಟು ರೂಪಾಯಿಗೆ 22,200 ರೂಪಾಯಿ 500 ರೂಪಾಯಿಗೆ ಇನ್ 2 ಇಯರ್ಸ್. ಎಷ್ಟು ವರ್ಷಕ್ಕೆ ಅಂದ್ರೆ 2 ವರ್ಷ. ಇಫ್ ದಿ ರೇಟ್ ಆಫ್ ದಿ ಇಂಟ್ರೆಸ್ಟ್ ಈಸ್ 5% ಫಾರ್ ದಿ ಫಸ್ಟ್ ಇಯರ್. ರೇಟ್ ಆಫ್ ದಿ ಇಂಟ್ರೆಸ್ಟ್ ಮೊದಲನೇ ವರ್ಷಕ್ಕೆ ಎಷ್ಟು ಐತೆ ಅಂದ್ರೆ 5% ಬಡ್ಡಿ ಇರ್ತೈತಿ. ಮುಂದೆ ಏನ್ ಮಾಡ್ತಾರ ಅಂದ್ರೆ ಅಂಡ್ 8% ಫಾರ್ ದಿ ಸೆಕೆಂಡ್ ಇಯರ್. 2ನೇ ವರ್ಷಕ್ಕೆ ಏನ್ ಮಾಡ್ತಾರ 8% ಮಾಡ್ತಾರ. ಎಷ್ಟಕ್ಕ 22,500ಕ್ಕ 1ನೇ ವರ್ಷ ಎಷ್ಟು ಬಡ್ಡಿ ಇರ್ತೈತೆ ಅಂದ್ರೆ 5% ಇರ್ತೈತಿ. 2ನೇ ವರ್ಷ ಎಷ್ಟು ಬಡ್ಡಿ ಆಕತ್ತಂದ್ರೆ 8% ಆಕತಿ. 2 ವರ್ಷ ಅಂದ್ರೆ ನಾವು ಏನ್ ಕೇಳ್ಯಾರ ಅಂದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ ಕೇಳ್ಯಾರು. 2 ವರ್ಷ ಅಂದ್ರೆ T1 T2 ಅಂತ ತಗೊಂಡ್ ಎಷ್ಟಕ್ಕ 22,500ಕ್ಕ 22,500ಕ್ಕ. 1ನೇ ವರ್ಷ ಎಷ್ಟು ಬಡ್ಡಿ ಐತ್ರಿ? 1ನೇ ವರ್ಷ ಎಷ್ಟು ಐತೆ ಅಂದ್ರೆ 5% ಬಡ್ಡಿ ಐತಿ. 22,500ಕ್ಕ 1ನೇ ವರ್ಷ ಎಷ್ಟು ಬಡ್ಡಿ ಬರ್ತೈತಿ 5% ಬ್ಯಾಂಕ್ ನೋಡಿ. 5% 5/100 ಅಂತ ತಿಳ್ಕೊಂಡು ಈ 0 ಹೊತ್ತು 5 5 25 5 2 10 ಇದೊಂದು 2 12 5 2 10 ಇದೊಂದು ನೆಕ್ಸ್ಟ್ ಅಂದ್ರೆ 11. 1ನೇ ವರ್ಷ ಎಷ್ಟು ಬಡ್ಡಿ ಬರ್ತಂದ್ರೆ 1,125 ರೂಪಾಯಿ ಬಡ್ಡಿ ಬರ್ತದೆ. 1,125 ರೂಪಾಯಿ ಬಡ್ಡಿ ಬರ್ತದೆ. 2ನೇ ವರ್ಷ ಏನ್ ಮಾಡ್ತಾರ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಮಾಡ್ಯಾರ. 2ನೇ ವರ್ಷ ಏನ್ ಮಾಡ್ತಾರ 8% ಬಡ್ಡಿ ಮಾಡ್ಯಾರ. 2ನೇ ವರ್ಷ ಏನ್ ಮಾಡ್ಯಾರ ಅಂದ್ರೆ 8% ಬಡ್ಡಿ ಮಾಡ್ಯಾರ. ಅದ 22,500ಕ್ಕ 8% ಬಡ್ಡಿ ಹಂಗ ಎಷ್ಟು ಬರ್ತೈತಿ ನೋಡಿ. ಇವ್ 2 0 ಅದು 8 5 40 8 2 16 + 4 20 8 2 16 + 2 18. 2ನೇ ವರ್ಷ 1,800 ರೂಪಾಯಿ ಬಡ್ಡಿ ಬರ್ತೈತಿ. ಆದ್ರೆ ಇದು ಏನಕ್ಕಂದ್ರೆ ಕಂಪೌಂಡ್ ಇಂಟ್ರೆಸ್ಟ್ ಐತಿ. ಕಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಬಡ್ಡಿ ಮ್ಯಾಗಿನ ಬಡ್ಡಿ ಅಂದ್ರೆ
ಇಂಟ್ರೆಸ್ಟ್ ಆನ್ ಇಂಟ್ರೆಸ್ಟ್ ಇಲ್ಲಿ ಪೈಲಾ ವರ್ಷದ ಏನು ಬಂದಿರ್ತೈತಿಲ್ಲ ಅದ್ರ ಮ್ಯಾಗೂ ಮತ್ತೆ 8% ಬಡ್ಡಿ ಬರ್ತೈತಿ. 2ನೇ ವರ್ಷ ಯಾಕಂದ್ರೆ 8% ಐತಿ. 1125 ಮ್ಯಾಗ 8% ಬಡ್ಡಿ ನೋಡ್ರಿ. 1125 ಇಂಟು 8 ಡಿವೈಡ್ ಬೈ 100. ನೆಕ್ಸ್ಟ್ 25 ನಾಲ್ಕಲೆ 25 ನಾಲ್ಕಲೆ ಒಂದು 100. ನೆಕ್ಸ್ಟ್ ಎಷ್ಟು ಹೋಯ್ತಾರೆ 12 ಹೋಯ್ತು. 25 5ಲೆ ಅಂದ್ರೆ 45 ಇಂಟು ಸಾರಿ 4 1ಲೆ 4 2ಲೆ 45 2ಲೆ 90 ಆಕತಿ. ಎಷ್ಟು ಆಕತ್ರಿ 90 ಆಕತಿ. ಹಂಗಾರೆ ಟೋಟಲ್ ಇಂಟ್ರೆಸ್ಟ್ ಎಷ್ಟು ಬಂದೈತೆ ಅಂತ ಕೇಳ್ರಿ. ಟೋಟಲ್ ಇಂಟ್ರೆಸ್ಟ್ ಎಷ್ಟು ಬಂದೈತೆ ಅಂದ್ರೆ ಇಲ್ಲೇ ಇದನ್ನು 90ನ ಕೂಡ್ಸ್ಕೊಂಡ್ ಬಿಡೋಣ. ಇದು 5ಕ್ಕೆ 5 ರೀ. ನೆಕ್ಸ್ಟ್ 2 9 ಅಂತ 11 ಪ್ಲಸ್ 1 8 9 ಇದೊಂದು 10. ನೆಕ್ಸ್ಟ್ 1 1 2 3. ಹಂಗಾದ್ರೆ ಟೋಟಲ್ ಇಂಟ್ರೆಸ್ಟ್ ಎಷ್ಟು ಬರ್ತೈತೆ ಅಂದ್ರೆ 3015 ರೂಪಾಯಿ ಬರ್ತೈತೆ. ಎಷ್ಟು ಇಂಟ್ರೆಸ್ಟ್ ಬರ್ತೈತೆ ಅಂದ್ರೆ 3015 ರೂಪಾಯಿ ಟೋಟಲ್ ಆಗಿ ಬಡ್ಡಿ 2 ವರ್ಷಕ್ಕೆ ಬರ್ತೈತೆ. ಈ ಕ್ವಶನ್ನೊಂದಿಗೆ ಈ ಸೆಷನನ್ನು ಎಂಡ್ ಮಾಡ್ತೀನಿ. ನಿಮ್ಮ ಮುಂದೆ ಬರುವಂಥ ಪರೀಕ್ಷೆಗಳಿಗೆ ಆಲ್ ದ ಬೆಸ್ಟ್ ಹೇಳುತ್ತಾ ಸೆಷನನ್ನು ಎಂಡ್ ಮಾಡ್ತೀನಿ.